ಮರಮಾರ ಮಥಣೀಸಿ ಕಿಚ್ಚು ಹುಟ್ಟಿ ಸುತ್ತಣತರು ಮರಾದಿಗಳ ಸುಡಲಾಯಿತು. ಆತ್ಮವಾತ್ಮ ಮಥಣೀಸಿ ಜ್ಞಾನಾಗ್ನಿ ಹುಟ್ಟಿ ಹೊದ್ದಿದ್ದ ತನುಗುಣಾದಿಗಳ ಸುಡಲಾಯಿತು. ಇದು ಕಾರಣ ಮಹಾನುಭಾವಿಗಳ ಸಂಗವನ್ನೇ ಕರುಣಿಸಿ ಒಡಲಿನೊಳುಹಿಕೊಳ್ಳ ಚೆನ್ನಮಲ್ಲಿಕಾರ್ಜುನ ಎನ್ನ ಒಡಲಿನೊಳುಹಿಕೊಳ್ಳ ಚೆನ್ನಮಲ್ಲಿಕಾರ್ಜುನ. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ತಾಯಿ, ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ತಂದೆ, ಶರಣು ಶರಣಾರ್ಥಿ. ಕರುಣಾಮಯಿ ನಿಧಿ ಸಾಗರದಾಯಿ ನೀನು ಶರಣು ಶರಣಾರ್ಥಿ. ಈಗ ಅನುಭವ ಮಂಟಪಕ್ಕೆ ದಯಮಾಡಬೇಕು ತಾಯಿ. ಆಗಲಿ ತಂದೆ. ಮಹಾದೇವಿಯವರು ಬರ್ತಾ ಇದ್ದಾರೆ, ಮಹಾದೇವಿಯವರು ಬರ್ತಾ ಇದ್ದಾರೆ, ಮಹಾದೇವಿಯವರು ಬರ್ತಾ ಇದ್ದಾರೆ. ಸೂರ್ಯನುದಯ ತಾವರೆಗೆ ಜೀವಾಳ, ಸೂರ್ಯನುದಯ ತಾವರೆಗೆ ಜೀವಾಳ, ಚಂದ್ರನುದಯ ನೈದಿಲೆಗೆ ಜೀವಾಳ, ಚಂದ್ರನುದಯ ನೈದಿಲೆಗೆ ಜೀವಾಳ, ನೋಟ ಜೀವಾಳ ಕೂಡಲ ಸಂಗನ ಶರಣರ ಬರವೆಮಗೆ, ಕೂಡಲ ಸಂಗನ ಶರಣರ ಬರವೆಮಗೆ, ಪ್ರಾಣ ಜೀವಾಳವಯ್ಯ, ಪ್ರಾಣ ಜೀವಾಳವಯ್ಯ. ಶಾಂತಿ ಶಾಂತಿ, ಯಾರೂ ಸ್ಥಾನ ಬಿಟ್ಟು ಕದಲಲಾಗದು. ನಾನೊಬ್ಬ ತುಂಟ ಮಗ ಅನ್ನೋದು ಅಪ್ಪನವರಿಗೆ ಗೊತ್ತು. ಶರಣು ಶರಣಾರ್ಥಿ ತಾಯಿ, ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ತಂದೆ, ಶರಣು ಶರಣಾರ್ಥಿ. ನಾನು ಕಲಿದೇವರ ದೇವನ ಕಂದ ಮಡಿವಾಳ ಮಾಚಿದೇವ. ಶರಣಾರ್ಥಿ ತಂದೆ. ನಡೆಯುವ ಮಡೆಯ ಮೇಲೆ ನಿಮ್ಮ ಪಾದವನ್ನಿಟ್ಟು ಮುನ್ನಡೆಯಬೇಕು ತಾಯಿ. ಶರಣರ ಬಟ್ಟೆಗಳೊಡನೆ ಭವಜೀವಿಗಳ ಹೃದಯದ ಕೊಳೆಯನ್ನೂ ತೊಳೆಯುವ ಮಾಚಿ ತಂದೆಗೆ ಶರಣು ಶರಣು. ಇಂಥ ಮಹಾನುಭಾವ ವಿನಯ ತುಂಬಿ ಮಡಿ ಹಾಸಿದರೆ ತಾನದನ್ನು ಪಾದದಿಂದ ಮೆಟ್ಟುವುದೇ. ಅರಸಿ ತೊಳಲಿದಡಿಲ್ಲ, ಹರಸಿ ಬಳಲಿದಡಿಲ್ಲ, ಅರಸಿ ತೊಳಲಿದಡಿಲ್ಲ, ಹರಸಿ ಬಳಲಿದಡಿಲ್ಲ, ಬಯಸಿ ಹೊಕ್ಕರಿಲ್ಲ, ತಪಸ್ಸು ಮಾಡಿದಡಿಲ್ಲ, ಅದು ತಾನಹ ಕಾಲಕಲ್ಲದೆ ಸಾಧ್ಯವಾಗದು. ಶಿವನೊಲಿದುದಲ್ಲದೆ ಕೈಗೂಡದು ಚೆನ್ನಮಲ್ಲಿಕಾರ್ಜುನ, ಚೆನ್ನಮಲ್ಲಿಕಾರ್ಜುನನಗೊಲಿದನಾಗಿ ನಾನು ಸಂಗನ ಬಸವಣ್ಣನ ಶ್ರೀಪಾದ ಕಂಡು ಬದುಕಿದೆನು. ಏಳು ಮಗಳೇ, ಹೆತ್ತ ತಾಯಿ ಮಹಾದೇವಿ ಅಕ್ಕ, ರೂಹಿಲ್ಲದವಂಗೆ ಒಲಿದವರಿಗೆ ತನುವಿನ ಹಂಗುಂಟೆ, ಮನವಿಲ್ಲದವಂಗೆ ಮೆಚ್ಚಿದವರಿಗೆ ಅಭಿಮಾನದ ಹಂಗುಂಟೆ, ದಿಗಂಬರರಿಗೆ ಒಲಿದವರಿಗೆ ಕೌಪಿನದ ಹಂಗುಂಟೆ, ಕೂಡಲ ಸಂಗಮ ದೇವಯ್ಯ ಮಹಾದೇವಿ ಅಕ್ಕನೆಂಬ ಭಕ್ತಿಗೆ ಆವ ಹೊರೆಯೂ ಇಲ್ಲ ನೋಡ ಪ್ರಭುವೆ. ಅಂತಹ ದೊಡ್ಡ ಯೋಗ್ಯತೆ ನನ್ನದಲ್ಲ ತಂದೆ. ಶರಣರ ಮನೆಯ ತೊತ್ತಾಗಿರಲು ಚೆನ್ನಮಲ್ಲಿಕಾರ್ಜುನನ ಕೈ ಹಿಡಿದು ಬಂದ ನಿಮ್ಮ ಕರುಣೆಯ ಕಂದ ನಾನು. ಇವರು ಗುಹೇಶ್ವರ ಲಿಂಗದ ಅಲ್ಲಮಪ್ರಭು, ಆ ಕಡೆ ಕೂಡಲ ಸಂಗಮ ದೇವರ ಶಿಶು ಚನ್ನಬಸವಣ್ಣ, ಆ ಕಡೆ ಮರಳು ಶಂಕರ ದೇವರು, ಕೋಲಶಾಂತಯ್ಯ, ಮಾದಾರ ದೋಳಯ್ಯ, ಮೂಳಿಗೆ ಮಾರಯ್ಯ, ಹಡಪದ ಅಪ್ಪಣ್ಣನವರು, ನುಲಿಯ ಚಂದಯ್ಯ, ಶಿವಯೋಗಿ ಸಿದ್ದರಾಮೇಶ್ವರಯ್ಯ, ತತ್ವವೀರ ಗಟ್ಟಿವಾಳಯ್ಯ, ಸಮಗಾರ ಹರಳಯ್ಯ. ಅತ್ತ ಕಡೆ ಶರಣಿಯರ ಗುಂಪಿನಲ್ಲಿ ಕ್ರಾಂತಿ ಗಂಗೋತ್ರಿ ಅಕ್ಕನಾಗಮ್ಮ, ಪುಣ್ಯಾಂಗಿನರಾದ ನೀಲಾಂಬಿಕಾ ಗಂಗಾಂಬಿಕಾ, ಯೋಗ ಬಲ್ಲಿದೆ ಲಿಂಗಮ್ಮ ತಾಯಿ, ಮಹಾತಾಯಿ ಮೂಳಿಗೆ ಮಹಾದೇವಿಯಮ್ಮ. ಇವರೆಲ್ಲರೂ ಈ ಮಹಾಮನೆಯ ಮಹಾನುಭಾವರು. ಚೆನ್ನಮಲ್ಲಿಕಾರ್ಜುನನ ಶರಣರ ಪಾದಕ್ಕೆ ನಮೋ ನಮೋ ಎಂಬೆನು. ಧರ್ಮಶಾಲೆಯೇ ಅಲ್ಲ, ಅನುಭವಿಗಳಿಗೆ ಜಿಜ್ಞಾಸುಗಳಿಗೆ ಮಾತ್ರ ಸ್ಥಾನ ನೀಡುವ ಅನುಭವ ಮಂಟಪ.
ತಾಯೇ, ಏರುತ್ತಿರುವ ತುಂಬು ಯೌವನದಲ್ಲಿ ಅಪ್ರತಿಮ ಲಾವಣ್ಯವತಿಯಾಗಿರುವ ನೀನು ಈ ಆಧ್ಯಾತ್ಮಿಕ ಸ್ಥಾನಕ್ಕೆ ಏಕೆ ಬಂದಿರುವೆ? ಬಹುಶಃ ದಾರಿ ತಪ್ಪಿ ಬಂದಿರಬೇಕು. ದಾರಿ ತಪ್ಪಿ ಬಂದಿಲ್ಲ ಮಹಾನುಭಾವ, ಉದ್ದೇಶಪೂರ್ವಕವಾಗಿಯೇ ಬಂದಿರುವೆನು. ನನ್ನ ಬದುಕನ್ನು ಶೃಂಗರಿಸಿಕೊಂಡು ಅರ್ಥಪೂರಿತವಾಗಿ ಮಾಡಿಕೊಳ್ಳಲು ಬಂದಿರುವೆನು. ಕಣ್ಣಿಗೆ ಗುರು ಹಿರಿಯರ ನೋಡುವುದೇ ಶೃಂಗಾರ, ಕಿವಿಗೆ ಮಹಾಂತರ ಸಂಗೀತಗಳೇ ಶೃಂಗಾರ, ವಚನಕ್ಕೆ ಸತ್ಯವ ನುಡಿಯುವುದೇ ಶೃಂಗಾರ, ಕರಕ್ಕೆ ಸತ್ಪಾತ್ರದ ದಾನವೇ ಶೃಂಗಾರ. ಇವಿಲ್ಲದ ಬಾಳು ಉಪಯುಕ್ತವಿಲ್ಲ ತಂದೆ. ತಾಯೇ, ಹೆಣ್ಣು ಮಕ್ಕಳು ಅಂದರೆ ನಮಗೆ ಭೀತಿ ಬಹಳ. ತರುಣಿಯರು ಎಂದರಂತೂ ಶರಣರು ದೂರ ಸಾಗುವರು. ಲಗ್ನವಾದ ಗೃಹಿಣಿ ಇದ್ದರೆ ಮಾತ್ರ ಆತಂಕವಿಲ್ಲ. ಆದ್ದರಿಂದ ನಿನಗೆ ಮದುವೆಯಾಗಿದೆಯೇ ಎಂಬುದನ್ನು ಸ್ಪಷ್ಟವಾಗಿ ಹೇಳು. ಪ್ರಭುವೇ, ನನ್ನ ಮದುವೆ ವಿಷಯ ಜನಜನಿತವಾಗಿದೆ ಅಷ್ಟೇ. ಹರನನ್ನು ವರಿಸಬೇಕು ಎಂದು ಅನಂತ ಕಾಲ ತಪಸ್ಸು ಮಾಡುತ್ತಲಿದ್ದೆ. ನಿನಗೆ ಪತಿ ಯಾರು ಎಂದಾಗ ಶಶಿಧರನ ಹೆಸರು ಹೇಳಿದೆ. ಅದಕ್ಕೆ ತಕ್ಕಂತೆ ನನ್ನವರು ಭಸ್ಮದ ಅನುಲೇಪನ ಮಾಡಿ ರುದ್ರಾಕ್ಷಿಯ ಕಂಕಣ ಕಟ್ಟಿದರು. ಚೆನ್ನಮಲ್ಲಿಕಾರ್ಜುನೊಡನೆ ನನ್ನ ಮದುವೆ ಆಯಿತು ತಂದೆ. ಓಹ್, ಸರಿ ಸರಿ, ಅಂತೂ ನಿನಗೆ ಮದುವೆಯಾಗಿದೆ ಎಂಬುದು ಸತ್ಯ. ಆದರೆ ನಿನ್ನ ಪತಿಯ ಕುರುಹು ನಮಗೆ ಇನ್ನೂ ಸ್ಪಷ್ಟವಾಗಿ ಬೇಕು. ನಿನ್ನ ಪತಿ ಯಾರು ಎಂಬುದನ್ನು ಹೇಳು. ಇಲ್ಲವಾದರೆ ಬಂದ ದಾರಿಗೆ ಸುಂಕವಿಲ್ಲವೆಂದು ಗಂಭೀರವಾಗಿ ತೊಲಗಾಚೆ ತಾಯಿ. ನನ್ನ ಪತಿಯ ಕುರು ಹೇಳಲು ನನಗೆ ಸಂಕೋಚಬೇಕೆ? ಸಾವಿಲ್ಲದ ಸಹಜಂಗೆ, ರೂಹಿಲ್ಲದ ಚೆಲುವಂಗೆ, ಭವವಿಲ್ಲದ ಅಭವಂಗೆ, ನಿಶ್ಚಯದ ನಿಶ್ಚಲಂಗೇ ಒಲಿದಿರುವೆನು. ಚೆನ್ನಮಲ್ಲಿಕಾರ್ಜುನನೆಂಬ ಮಹಾವಿಭುವಿಗೆ ಒಲಿದಿರುವೆನು ತಂದೆ. ಪರಮಾತ್ಮನನ್ನು ಮದುವೆಯಾದೆ ಎಂದು ಅವಿವೇಕ ರಮಣೀಯವಾದ ಮಾತುಗಳನ್ನು ಹೇಳುತ್ತಿರುವೆ. ಮದುವೆ ಎಂದರೇನು? ಎರಡು ವ್ಯಕ್ತಿಗಳ ಸಂಯೋಗ, ತಮ್ಮಲ್ಲಿಯೇ ಅಲ್ಲ, ಸಮಾಜ ಸಾಕ್ಷಿಯಾಗಿ. ಅಂದಹಾಗೆ ನೀನು ಯಾರ ಸಾಕ್ಷಿಯಾಗಿ ಮದುವೆಯಾಗಿರುವೆಯಮ್ಮ? ತಂದೆ, ಇಷ್ಟಲಿಂಗ ದೀಕ್ಷೆಯನ್ನು ಮಾಡಿದ ಶ್ರೀ ಗುರುಲಿಂಗ ದೇವರು ತೆತ್ತಿಗರಾದರು. ಪರಮಾತ್ಮನು ಮಧುವಣಿಗನಾದ. ನಾನು ಮಧುವಳಿಗೆಯಾದೆ. ಆನಂದ ಹೊಂದಿ ಕಣ್ಣಿಂದ ಹರಿಸಿದ ಹರುಷಜಲವೇ, ಧಾರೋದಕವಾಗಿ ಸಮಸ್ತ ಮಾನವ ಕುಲವೇ ಈ ವಿಶ್ವ ಕುಟುಂಬತ್ವದ ವಿವಾಹ ಮಂಟಪದಲ್ಲಿ ಬಂದು ಬಳಗ ನಿಬ್ಬಣವಾಯಿತು. ಅಂತಹ ಅನುರೂಪವರನನ್ನು ಮದುವೆಯಾದುದೊಂದೇ. ಅವನು ನನ್ನೊಂದಿಗೆ ಕಣ್ಣು ಮುಚ್ಚಲೇ ಆಡುತ್ತಿದ್ದಾನೆ. ಆದುದರಿಂದ ಅವನನ್ನು ಒಂದುಗೂಡಿಸಿರಿ ಎಂದು ಕೇಳಿಕೊಳ್ಳಲು ನಿಮ್ಮ ಪಾದದಡಿ ಬಂದಿರುವೆನು. ಇದರ ಹೊರತು ಲೋಕದ ಉಳಿದವರ ಸುದ್ದಿ ನಾನರಿಯೆ. ನಿನ್ನ ಮದುವೆಯ ಸಂಭ್ರಮ ಹೇಗಿತ್ತು, ವ್ಯವಸ್ಥೆಯ ಬಗ್ಗೆ ಏನು ಎಂದು ಪುನಃ ಪ್ರಶ್ನಿಸಬೇಡಿ, ನಾನೇ ಹೇಳಿಬಿಡುವೆ. ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವ ನಿಕ್ಕಿ, ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವ ನಿಕ್ಕಿ, ಆಲಿಕಲ್ಲ ಹಸೆಯ ಹಾಸಿ, ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ಮದುವೆಯಾದನು. ಎಂದೆಂದು ಬಿಡದ ಬಾಳಿಗೆ ಕೊಟ್ಟರೆನ್ನ ಚೆನ್ನಮಲ್ಲಿಕಾರ್ಜುನನೆಂಬ ಗಂಡಗೆನ್ನ ಮದುವೆ ಮಾಡಿದರು. ಇದಂತೂ ಬಹು ಹಾಸ್ಯಾಸ್ಪದ. ನೀನು ಮಾತಿನಲ್ಲಿ ಬಹು ಚತುರೆ. ಮಾತಿನಲ್ಲಿ ರಮಣೀಯವಾದ ಶಬ್ದಜಾಲದಿಂದ ವಿವೇಕಿಗಳನ್ನು ಮರಳುಗೊಳಿಸುವುದು ಅಸಾಧ್ಯ. ಇಂತಹ ಬೆಡಗಿನ ಒಗಟುಗಳಿಗೆ ನಾವು ಮರಳಾಗುವವರಲ್ಲ. ಅದೇ ನಂದು ಬಿಚ್ಚು ಭಾಷೆಯಲ್ಲಿ ಹೇಳು. ತಂದೆ, ಸದ್ಭಕ್ತಿ ಎಂಬ ಮಂಟಪವ ಮಾಡಿ ಸುಜ್ಞಾನದ ಚಪ್ಪರವ ಕಟ್ಟಿ ಸತ್ಕ್ರಿಯೆ ಎಂಬಂತ ಹಸೆಮಣೆ ಹಾಸಿದರು. ದುಶ್ಚಾರಿತ್ರ್ಯವೆಂಬ ಕಾಲಿಲ್ಲದ ಜಿಜ್ಞಾಸು ವಧುವಿಗೆ ವೃತ್ತಿ ಜ್ಞಾನ ಚೈತನ್ಯ ಜ್ಞಾನಯುಕ್ತ ಪರಶಿವನು ವರನಾದನು. ನಮ್ಮಿಬ್ಬರದು ಬಿಡದ ಬಾಳವೆ. ಚೆನ್ನಮಲ್ಲಿಕಾರ್ಜುನನಿಗೊಡಿದ ನಿತ್ಯ ಮುತ್ತೈದೆ ನಾನು ತಂದೆ. ಮಾತಿನ ಮಂಟಪವ ಕಟ್ಟಿ ಕೇಳುವವರು ತಲೆದೂಗುವಂತೆ ಮಾಡಿದರೆ ಉಪಯೋಗವಾಗದು ಅವ್ವ. ರಮಣೀಯವಾದ ಶಬ್ದಜಾಲದಿಂದ ವಿವೇಕಿಗಳನ್ನು ಮರಳುಗೊಳಿಸುವುದು ಅಸಾಧ್ಯ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದಂತೆ ನಿನ್ನ ಚರಿತ್ರೆಯು ಜಗತ್ತಿನ ಸುದ್ದಿಯಾಗಿರುವಾಗ ಬಣ್ಣ ಬಣ್ಣದ ಮಾತುಗಳಿಂದ ಮಹಂತಳು ಎಂದು ತೋರಿಸಿಕೊಳ್ಳಲು ನೀನು ಸಾಹಸ ಪಡುತ್ತಿರುವೆ. ಕೌಶಿಕನೆಂಬ ರಾಜನ ಅರಮನೆಯಲ್ಲಿದ್ದು ವಿನಾಕಾರಣ ಅವನ ಮೇಲೆ ತಪ್ಪನ್ನು ಹೊರಿಸಿ ಬಾಳಲಾರದ್ದಕ್ಕೆ ಇತ್ತ ಬಂದು ಬಣ್ಣದ ಮಾತುಗಳನ್ನು ಹೇಳುತ್ತಿರುವೆ ಎಂಬುದನ್ನು ಎಲ್ಲರೂ ಅರಿತಿದ್ದಾರೆ. ಅಂದಾಗ ಚೆನ್ನಮಲ್ಲಿಕಾರ್ಜುನನು ನಿನ್ನ ಪತಿ ಎನ್ನುವುದಕ್ಕೆ ಯಾವ ಪ್ರಮಾಣವಿದೆ? ಪ್ರಭುವೇ, ತಮ್ಮ ಈ ಪ್ರಶ್ನೆ ಅನುಚಿತವಾದುದಲ್ಲ, ಕೇಳಲು ಅರ್ಹವಾದುದೇ. ಹೆಗ್ಗಣವನ್ನು ಒಳಗಿಟ್ಟು ನೆಲಗಟ್ಟು ಮಾಡಿದರೆ ಎಂದಿದ್ದರೂ ಅದು ಕೆದರಿ ಹೊರಬರಬಹುದು.
ಆದುದರಿಂದ ಇಂತಹ ಪ್ರಶ್ನೆಗಳನ್ನು ಅಂತರಂಗದಲ್ಲಿ ಅದುಮರಿಸಿಕೊಂಡು ಸದ್ಯಕ್ಕೆ ನನ್ನನ್ನು ಹಿಂಬಿಟ್ಟುಕೊಂಡರೂ ಕಾಲಾನಂತರದಲ್ಲಿ ಅವು ಪುಟಿಯುವ ಸಾಧ್ಯತೆ ಇದೆ. ಆದುದರಿಂದ ಇಂತಹ ಪ್ರಶ್ನೆಗಳನ್ನು ಕೇಳಿ ಸಂಶಯ ನಿವಾರಿಸಿಕೊಳ್ಳಿ. ಕೌಶಿಕನಿಗೆ ನಾನು ಹಾಕಿದ ನಿಯಮಗಳಲ್ಲಿ ಲಿಂಗ ಪೂಜೆ ಜಂಗಮ ಸೇವೆಗೆ ಅಡ್ಡ ಬಂದು ಒಪ್ಪಂದವನ್ನು ಉಲ್ಲಂಘಿಸಿದಾಗ ನಾನು ಅವನಿಂದ ಬಿಡುಗಡೆ ಹೊಂದಿದೆ. ಆದುದರಿಂದ ಕಾಯ ವಾಚ ಮನಸ ಚೆನ್ನಮಲ್ಲಿಕಾರ್ಜುನನಿಗೊಲಿದ ಕಾರಣ ಮಿಕ್ಕಿನವರಾರು ನನಗೆ ಸಂಬಂಧವಿಲ್ಲವಯ್ಯ. 4-5 ವಾರಗಳ ಕಾಲ ವಿಲಾಸದ ವಾತಾವರಣದಲ್ಲಿತ್ತು ವಿಷಯದ ಆಕರ್ಷಣೆಗೆ ಒಳಗಾಗಿಲ್ಲ ಎಂದು ನಂಬುವುದು ಹೇಗೆ ಮಹಾದೇವಿ? ಈ ಸಂಶಯ ಕಾಡುವುದು ಬಹು ಸಹಜವೇ. ಆದರೆ ಕನಸು ಮನಸ್ಸಿನಲ್ಲಿಯೂ ನನ್ನ ಮನಸ್ಸು ಲೌಕಿಕದ ಅಂಗ ಸುಖವನ್ನು ಬಯಸಲಿಲ್ಲ. ಕೀಳಾದ ಈ ಸಂಸಾರ ಸುಖಕ್ಕೆ ಎಂದೂ ನನ್ನ ಚಿತ್ತವು ಹರಿಯಲಿಲ್ಲ. ಈ ಮರದ ಕೆಳಗೆ ಕುಳಿತು ಹಾಲನ್ನು ಕುಡಿದರೂ ಸಾಮಾನ್ಯರು ಹೆಂಡವೆಂದೇ ಊಹಿಸುವರು. ಆದರೆ ನನಗೇನು ವ್ಯಥೆಯಾಗದು ತಂದೆ. ವ್ಯಕ್ತಿಗಳ ಅಂತರಂಗದಲ್ಲಿ ಒಳಹೊಕ್ಕು ನೋಡಬಲ್ಲ ನಿಮ್ಮಂಥವರು ಇಲ್ಲದ ತಪ್ಪಿಗಾಗಿ ಹುಡುಕಿದರೆ ಅದು ಅನ್ಯಾಯವಲ್ಲವೇ? ಕರುಣೆಯ ಕಡಲನ್ನು ಉಕ್ಕಿಸುವ ನಿನ್ನ ಈ ನಟನೆಯ ಮಾತುಗಳು ಶರಣರ ಮೇಲೆ ಪರಿಣಾಮ ಬೀರವು. ನಟನೆಯ ಮಾತಿದಲ್ಲ ತಂದೆ, ಹೃದಯದ ಆಳದಿಂದ ಬಂದುದು. ನಟನೆ ನನ್ನ ಬದುಕಿನ ಸಾರವಾಗಿದ್ದರೆ ಇಷ್ಟು ಕಷ್ಟಪಟ್ಟು ಬಂದು ನಿಮ್ಮ ಕರುಣೆಗಾಗಿ ಕೈ ಚಾಚುತ್ತಿದ್ದೇನೆ ತಂದೆ. ತನುವು ಅನುವಾಗಿ ಮನವು ಮಾರು ಹೋಗಿ ಅಗಲಲಾರದ ಚೆನ್ನನಿಗಾಗಿ ಹಂಬಲಿಸುವ ನನ್ನ ಮೇಲೆ ಇನ್ನೂ ವಿಶ್ವಾಸ ಬಾರದೆ? ನೀನು ಸೀರೆಯನ್ನು ತೆಗೆದುಗೆದುದು ವೈರಾಗ್ಯವೇ ಸರಿ, ಅದರ ಬಗ್ಗೆ ನಮಗೆ ಆತಂಕವಿಲ್ಲ. ಸೀರೆಯನ್ನು ಬಿಸುಟಿದ ವೈರಾಗ್ಯ ನಿಧಿ ಪುನಃ ಕೂದಲ ತೆರೆಯಿಂದ ಗೌಣೇಂದ್ರಿಯಗಳನ್ನು ಮುಚ್ಚುವ ಪ್ರಯತ್ನ ಮಾಡುತ್ತಿರುವೆ ಏಕೆ? ಹೌದು, ಸೀರೆಯನ್ನು ಮರೆಮಾಚುವುದಕ್ಕೆ ಪ್ರಬಲ ಕಾರಣವಿದೆ. ಅದು ನನಗಾಗಿ ಅಲ್ಲ, ನಿಮ್ಮಂಥವರಿಗಾಗಿ. ಹೌದು, ಎಲ್ಲರೂ ನಿಮ್ಮಂತೆ ಪರಿಪಕ್ವಾವಸ್ಥೆಯಲ್ಲಿ ಇರುವುದಿಲ್ಲ. ಅರ್ಧಂಬರ್ಧ ಸಾಧಕರಾದ ಸಿದ್ಧಪುರುಷರು ಈ ಅನುಭವ ಮಂಟಪದಲ್ಲಿ ಇರುವರು. ಅವರು ಕಾಮನ ಮುದ್ರೆಯನ್ನು ಕಂಡು ಕ್ಷೋಭೆಗೊಳ್ಳಬಾರದು ಎಂಬ ಮುನ್ನೆಚ್ಚರಿಕೆಯಿಂದ ಮುಚ್ಚಿರುವೆನು ತಂದೆ. ಸೀರೆ ಎಂಬ ಸಿಪ್ಪೆಯನ್ನು ಕಳಚಿ ದಿಗಂಬರೆಯಾಗಿ ಹೊರಟ ನಿನ್ನನ್ನು ಕಾಮುಕರೆಂಬ ಕ್ರಿಮಿಗಳು ಮಲಿನಗೊಳಿಸಿಲ್ಲ ಎಂದು ನಂಬುವುದು ಹೇಗೆ? ಶಿವ ಇದೆಂತ ಕರ್ಣ ಕಠೋರ ಪ್ರಶ್ನೆ. ಪರೀಕ್ಷೆಗೂ ಒಂದು ಮಿತಿ ಇರಬೇಕು. ಇರಲಿ, ನೀವೇಕೆ ವಿವಂಚಿತರಾಗುವಿರ ತಂದೆಗಳಿರ? ಹಲವಾರು ತಿಂಗಳ ಕಾಲ ವಿದ್ಯಾಭ್ಯಾಸ ಮಾಡಿದ ಹುಡುಗ ಗುರುಗಳ ಎದುರಿನಲ್ಲಿ ನಿಂತು ಮೆಚ್ಚುಗೆ ಗಳಿಸಿದರೆ ಅದು ಲೇಸಲ್ಲವೇ? ಅವನು ಮುಂದಕ್ಕೆ ಹೋಗಲು ಸದಾವಕಾಶವಷ್ಟೇ. ಆದುದರಿಂದ ನಾನು ಉತ್ತರಿಸುವೆನು. ಸಿಪ್ಪೆಯನ್ನು ಕಳಚಿ ಹೊರಗಡೆ ಇಟ್ಟರೆ ಕ್ರಿಮಿಗಳು ಮುತ್ತುವುದು ಸಹಜ. ಆದರೆ ಸಿಪ್ಪೆಯನ್ನು ಕಳಚಿದ ಹಣ್ಣನ್ನು ನುಂಗಿಬಿಟ್ಟರೆ ಕ್ರಿಮಿಗಳು ಮುತ್ತುವುದೇ? ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ, ಮನವೇ ಬೀಜ. ಎನ್ನೊಳಗೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ, ಎನಗೆ ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ. ಉಗೆ ಉಗೆ ಬಲೆ ಬಲೆ, ಉಗೆ ಉಗೆ ಬಲೆ ಬಲೆ. ಮನಸ್ಸು ಕೂಡ ಅಷ್ಟೇ ಪವಿತ್ರವಾಗಿದೆ ಎಂದು ನಂಬುವುದು ಹೇಗೆ? ಎಂಥೆಂಥವರು ಕಾಮನ ಕೈಲಿ ಸಿಕ್ಕು ಮುರಾಬಟ್ಟೆಯಾಗಿರುತ್ತಾರೆ. ಇಂತಹ ಕಾಮನನ್ನು ಗೆಲ್ಲದೆ ಕಾಮಾರಿಯನ್ನು ಒಲಿಸುವುದು ಅಸಾಧ್ಯ. ಶರೀರದ ಕೋಟಲೆಗಳನ್ನು ಆಚಾರದ ಬಲದಿಂದ ಗೆದ್ದೆ. ಮನದ ಸಂಕಲ್ಪ ವಿಕಲ್ಪವನ್ನು ಅರಿವಿನ ಮೂಲಕ ಗೆದ್ದೆ. ಜೀವನ ಪರಿಭ್ರಮಣವನ್ನು ದಿವ್ಯವಾದ ಅನುಭವಗಳಿಂದ ಗೆದ್ದೆ. ಇಂದ್ರಿಯಗಳ ಉಪಟಳವನ್ನು ಶಿವನೊಲುಮೆಯ ಬೆಳಗನೊಟ್ಟು ಗೆಲ್ಲಿದೆ. ಶಿವನ ವಾಣಿಯನ್ನೇ ಸುಳ್ಳಾಗಿರಿಸಿರುವೆ. ಹೀಗೆ ಕಾಮನೆ ನನ್ನ ಮನದಲ್ಲಿ ಹುಟ್ಟಿಲ್ಲವಾದಾಗ ಅವನನ್ನು ಗೆಲ್ಲುವ ಪ್ರಸಂಗ ಎಲ್ಲಿಯದು? ನನ್ನ ಇರಿವು ಹೇಗಿದೆ ಎಂದರೆ, ಕೆಂಡದ ಶವದಂತೆ ಸೂತ್ರ ತಪ್ಪಿದ ಗೊಂಬೆಯಂತೆ, ಕೆಂಡದ ಶವದಂತೆ ಸೂತ್ರ ತಪ್ಪಿದ ಗೊಂಬೆಯಂತೆ, ಜಲಬರದ ತಟಕದಂತೆ ಮತ್ತೆ ಹಿಂದಣಂಗ ಉಂಟೆ ಅಣ್ಣ. ಚೆನ್ನಮಲ್ಲಿಕಾರ್ಜುನನ ಸಂಘವೇ ಆಶ್ರಯವಾದವಳಿಗೆ. ಹೆಣ್ತನವನ್ನು ಅಳಿದುಕೊಂಡು ಸುಟ್ಟ ಹಗ್ಗದಂತೆ ರೂಪ ಮಾತ್ರವಾಗಿರುವೆ. ಲೋಕದಲ್ಲಿ ಇದ್ದರೂ ಲೌಕಿಕಳಾಗಲಿಲ್ಲ. ಚೆನ್ನನ ಆಶ್ರಯದಲ್ಲಿರುವೆನು ತಂದೆ. ನಿನಗೆ ದೇಹ ಇಂದ್ರಿಯಗಳೆಂಬ ಜಾತಿ ಸೂತಕವಿರುವಾಗ ಗುಹೇಶ್ವರನನ್ನು ಬೆರೆಯಲು ಸಾಧ್ಯವೇ?
ಶರೀರವು ಇರುವ ತನಕ ದೇವರನ್ನು ಒಲಿಸುವುದು ಸಾಧ್ಯವಿಲ್ಲ ಎಂಬುದು ನಿಮ್ಮ ತಿಳುವಳಿಕೆ. ಹಾವಿನಲ್ಲಿ ವಿಷದ ಹಲ್ಲು ಇರುವ ತನಕ ಮಾತ್ರ ಅಪಾಯಕಾರಿ. ಆದರೆ ಆ ಹಲ್ಲನ್ನು ಕಳೆದಾಗ ಹಾವಾಡಿಗರಿಗೆ ಬದುಕಲು ಅದೇ ಸಹಾಯಕಾರಿಯಲ್ಲವೇ? ಪರಿಶುದ್ಧತೆ ಸರ್ವಾಂಗ ಲಿಂಗತ್ವಗಳು ಸುಲಭ ಸಾಧ್ಯವಲ್ಲ. ಕೆಲವರಿಗೆ ತನು ಶುದ್ಧವಿದ್ದರೂ ಮನಶುದ್ಧವಿರದು, ಮನಶುದ್ಧವಿದ್ದರೂ ಇಂದ್ರಿಯಗಳು ಚಪಲತೆಯಿಂದ ಹರಿಯುತ್ತಿರುತ್ತವೆ. ಈ ಎಲ್ಲವನ್ನು ಶುದ್ಧೀಕರಿಸುವುದು ಮಾತನಾಡಿದಷ್ಟು ಸುಲಭವಲ್ಲ. ನಾನು ನೇರವಾಗಿ ದೇವರನ್ನು ಪೂಜಿಸಿ ಬದುಕಿನಲ್ಲಿ ಮೋಕ್ಷವನ್ನು ಸೌಖ್ಯವನ್ನು ಹೊಂದಲು ಸಮರ್ಥಳಾದೆ. ಶರೀರದಲ್ಲಿ ಇದ್ದುಕೊಂಡೇ ಅವನ ಕರುಣೆಯನ್ನು ಹೊಂದಲು ಸಮರ್ಥಳಾದೆ ತಂದೆ. ದೇವನನ್ನು ಒಲಿದೆ ಕೂಡಿದೆ ಎಂದು ಹೇಳುತ್ತಿರುವ ನೀನು ಇಲ್ಲಿಯ ತನಕ ದೇವನಿಂದ ದೂರವಿದ್ದೆ ಅಗಲಿದ್ದೆ ಎಂದು ಹೇಳಿದಂತಾಯಿತು. ದೇವನನ್ನು ಬಿಟ್ಟು ಮಾನವ ಇರಬಲ್ಲ ಎಂದು ಹೇಳಿದುದು ಅಲ್ಲದೆ ಅವನನ್ನು ಸರ್ವಾಪಕತ್ವದಿಂದ ಕೆಳಗಿಳಿಸಿದೆ. ಇದು ವ್ಯಾವಹಾರಿಕ ಮಟ್ಟದಲ್ಲಿ ನಿಂತು ಆಡಿದ ಮಾತು ಪ್ರಭುವೇ. ತುಪ್ಪವು ಸ್ವಾಭಾವಿಕವಾಗಿ ದ್ರವ, ತಂಪಿನ ಸಂಪರ್ಕವಾದಾಗ ಗಟ್ಟಿಗೊಳ್ಳುವುದು. ಗಟ್ಟಿಗೊಂಡ ತುಪ್ಪ ತಿಳಿ ತುಪ್ಪದ ಗರ್ಭದಲ್ಲೇ ಇರುವುದು. ಪರಮಾತ್ಮನು ಜೀವಿಗಳಿಗೆ ಭೂಮಿಕೆ, ಆತ್ಮನು ಅಂತಃಕರಣದಿಂದ ಜೀವನಾಗುವನು. ಶ್ರೀ ಗುರು ಜ್ಞಾನಾಗ್ನಿಯಿಂದ ಆ ಮೇಲಿನ ಆವರಣವನ್ನು ಕರಗಿಸಿದಾಗ ಮತ್ತೆ ಮೂಲ ಚೈತನ್ಯದೊಡನೆ ಬೆರೆಯುವನು. ನಾನು ಚೆನ್ನಮಲ್ಲಿಕಾರ್ಜುನನೆಂಬ ಗಂಡನನ್ನೊಳಗೊಂಡೆ ತಂದೆ. ಇದಂತೂ ಬಹು ಹಾಸ್ಯಾಸ್ಪದ. ಸಕ್ಕರೆಯ ಗೊಂಬೆ ಕ್ಷೀರಸಾಗರದ ಆಳವನ್ನು ನೋಡಿ ಬರುವೆನೆಂದು ತಣ್ಣನೆ ಸಮುದ್ರದಲ್ಲಿ ಹಾರಿದರೆ ಮತ್ತೆ ಹೊರಬರಬಲ್ಲುದೇ? ನಾ ಸತ್ಯ ಎಂದು ಹೆಣ ಕೂಗಲು ಸಾಧ್ಯವೇ? ಕಣ್ಣಿಗೆ ಕಾಣದಂತೆ ಹುಗಿತಿಟ್ಟದನ ಎದ್ದು ಕರೆಯಲು ಸಾಧ್ಯವೇ? ಹೆಪ್ಪಿಟ್ಟ ಹಾಲು ಹುಳಿಯಾಗುವುದಲ್ಲದೆ ಸಿಹಿಯಾಗುವುದು ಉಂಟೆ? ಉಂಟು ಎಂದರೆ ಮಹಾಮೂರ್ಖತನವಾದಂತೆ. ನಾನು ದೇವರನ್ನು ಒಳಹೊಕ್ಕು ಬೆರೆಸಿದರೆ ಎಂದರೆ ನಂಬಲು ಸಾಧ್ಯವಿಲ್ಲ. ಬೆರೆಸಿದವನ ಮಾತು ಮುಗ್ಧವಾಗುವುದು, ವಾಕು ಮೂಕವಾಗುವುದು. ನನ್ನ ಬಾಯಲ್ಲಿ ನಾಲಿಗೆ ಇಲ್ಲ ಎಂದು ವ್ಯಕ್ತಿಯು ಘೋಷಿಸಿದರೆ ಇಲ್ಲ ಎಂಬುದರಲ್ಲಿಯೇ ನಾಲಿಗೆ ಅಸ್ತಿತ್ವ ಸಿದ್ಧವಾಗುವಂತೆ ನಾನು ದೇವನನ್ನು ಒಳಹೊಕ್ಕು ಕೂಡಿದೆ ಎಂದು ಹೇಳಿದರೆ ನಂಬಲು ಸಾಧ್ಯವಿಲ್ಲ. ಸಾಧಕನು ಮಾತನಾಡುವನು, ಸಿದ್ಧನು ಮಾತನಾಡನು. ಶಬ್ದಮುಗ್ಧತೆ ಸಿದ್ಧತ್ವದ ಲಕ್ಷಣ. ಸತ್ತ ಹೆಣವು ಮಾತನಾಡಲು ಸಾಧ್ಯವಿದೆ. ಹುಗಿದಿಟ್ಟ ಹಣ ಎದ್ದು ಕರೆಯುವ ಸಂಭವ ಉಂಟು. ಹೆಪ್ಪಿಟ್ಟ ಹಾಲು ಸಿಹಿಯಾಗುವುದು ಬಹು ಸಹಜ. ದಣಿದು ಮಲಗಿ ಕನಸನ್ನು ಕಂಡು ಹೇಳುವಲ್ಲಿ ಸತ್ತ ಹೆಣ ಮಾತನಾಡದಂತಾಗಲಿಲ್ಲವೇ? ನಿದ್ದೆಯು ದಿನನಿತ್ಯದ ಸಾವು. ಭೋಗಿಸಬೇಕು ಎಂಬ ಅದೃಷ್ಟವಿದ್ದರೆ ತನ್ನ ಋಣದ ದನ ಹೇಗಾದರೂ ಕರೆಯುವುದು. ಹೆಪ್ಪಿಟ್ಟ ಹಾಲು ಹುಳಿಯಾಗಿ ಮೊಸರಾದರೂ ಮತ್ತೆ ತುಪ್ಪವಾಗಿ ಸಿಹಿಯಾಗದೆ ಬಹುಶಃ ತಾವು ಹಿಂದಿನದೆಲ್ಲವನ್ನು ಮರೆತಂತೆ ತೋರುತ್ತದೆ. ಏಕೆ ಹಾಗೆ ಹೇಳುವೆ? ಮುಕ್ತಾಯಕ್ಕಳಿಗೆ ಇದೇ ಉತ್ತರವನ್ನು ಹೇಳಲಿಲ್ಲವೇ? ಅಧಿಕ ಪ್ರಸಂಗದ ಮಾತಿಗಿಂತ ಮೌನ ಲೇಸು, ಮೌನಕ್ಕಿಂತ ಮಾತಿನ ಜ್ಯೋತಿರ್ಲಿಂಗ ಲೇಸು ಎಂದು. ಮಾತು ಬೆಳ್ಳಿ, ಮೌನ ಬಂಗಾರ ಎಂಬುದು ಶರಣ ಧರ್ಮವಲ್ಲ. ಮೌನ ಬಂಗಾರವಾದರೆ ದೈವಿ ನುಡಿ ಮಾಣಿಕ್ಯ ಎಂಬುದು ಶರಣ ಧರ್ಮದ ವಿಶೇಷ ದೃಷ್ಟಿಕೋನ. ಸಾಧಕನಾಗಿ ಆಡುವ ಮಾತಿಗೂ ಸಿದ್ಧ ಪುರುಷನಾಗಿ ನುಡಿಯುವ ವಚನಕ್ಕೂ ಅಜಗಜಾಂತರ ವ್ಯತ್ಯಾಸ. ಸಿದ್ಧ ಪುರುಷರ ಮಾತಿನ ಜ್ಯೋತಿಯಲ್ಲಿ ಲಿಂಗವನ್ನೇ ಕಾಣಬಹುದು. ಕೊಡವು ತುಂಬುವಾಗ ಶಬ್ದ, ತುಂಬಿದ ಬಳಿಕ ನಿಶ್ಶಬ್ದ. ತುಂಬಿದ ಕೊಡವನ್ನು ಬರಿದಾದ ಪಾತ್ರೆಗೆ ಬಗ್ಗಿಸಿದಾಗ ಮತ್ತೆ ಶಿವಶಬ್ದ. ಸಾಧಕನು ತನಗಾಗಿ ಮಾತನಾಡನು, ಜಗದ ಕಲ್ಯಾಣಕ್ಕಾಗಿ ಮಾತನಾಡುವನಷ್ಟೇ. ಭಲೆ ಭಲೆ, ಅಪೂರ್ವ ಉತ್ತರ ಬಸವಣ್ಣ. ಅನುಭವ ಮಂಟಪ ಎಂಬ ಆಧ್ಯಾತ್ಮದ ಮಂದಿರವನ್ನು ಕಟ್ಟಿದ್ದಕ್ಕೆ ಮಹಾದೇವಿ ಎಂಬ ಹೊಂಗಳಸು ಕೂತುದು ಅತ್ಯಂತ ಆನಂದದಾಯಕ. ಕತ್ತಲೆಯಲ್ಲಿ ಸಾಗುವವನು ಮರವೊಂದನ್ನು ಕಂಡು ಮೊದಲಿಗೆ ಕಳ್ಳನೆಂದು ತಿಳಿದು ಬೆಳಗು ಬಿದ್ದಾಗ ಅದು ಸ್ಥಾನು ಎಂದು ಅರಿಯುವಂತೆ ಮಹಾದೇವಿಯನ್ನು ಕೇವಲ ಸಾಮಾನ್ಯ ಹೆಣ್ಣು ಎಂದು ಅವಿವೇಕ ಅಜ್ಞಾನದಿಂದ ತಿಳಿಯಬಾರದು ಎಂಬುದಕ್ಕಾಗಿ ಈ ಸಂವಾದದ ಬೆಳಗನ್ನು ಚೆಲ್ಲಬೇಕಾಯಿತು. ಬಸವಣ್ಣ, ನಿಮ್ಮ ಮೋಹದ ಮಗಳು ಅನುಭವ ಮಂಟಪದ ಪ್ರೇಮದ ಪುತ್ಥಳಿ ಜಯಶೀಲಳಾದಳು. ಅಂಗನೆಯ ರೂಪಲ್ಲದೆ ಮನವಸ್ತು ಭಾವದಲ್ಲಿ ಬೆಚ್ಚಂತಿರ್ಪುದು. ಬಂದ ಕಥನದಲ್ಲಿ ಬಂದು ಹಿಂಗಿದೆಯಲ್ಲ ಅಕ್ಕ, ಗುಹೇಶ್ವರ ಲಿಂಗದಲ್ಲಿ ಉಭಯ ನಾಮವಳಿದ ಎನ್ನಕ್ಕ. ತಾಯೇ, ಅಂಗವು ಅಂಗನೆಯ ರೂಪದಿಂದ ಇದೆ.
ಆದರೆ ಮನಸ್ಸು ಭಾವಗಳು ಪರಿಪಕ್ವಗೊಂಡು ಲಿಂಗಪ್ರಸಾದವಾಗಿವೆ. ಇಂತಹ ಕಠಿಣ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಹೊರಬಂದ ನೀನು ನನ್ನ ಅಕ್ಕ. ಹೆಣ್ಣು ಗಂಡೆಂಬ ಗುಹೇಶ್ವರ ಲಿಂಗದಲ್ಲಿ ಹೆಣ್ಣು ಗಂಡೆಂಬ ಉಭಯ ನಾಮವಳಿದ ಎನ್ನಕ್ಕ ನೀನು. ಜಯ ಜಯ. ಜಯ ಜಯ ಅಕ್ಕ ಮಹಾದೇವಿಗೆ ಉಗೆ ಉಗೆ. ಜಯ ಜಯ ಅಕ್ಕ ಮಹಾದೇವಿಗೆ ಉಗೆ ಉಗೆ. ಶರಣಪುಂಗವರೇ, ಮನುಕುಲ ಸಮುದ್ರದಲ್ಲಿ ದೊರೆಯುವ ಅಪಾರ ಮೌಕ್ತಿಕವಿದು. ನೀವಿನ್ನು ಈ ತಾಯಿಯನ್ನು ಅಕ್ಕನೆಂದು ಸಂಬೋಧಿಸಿರಿ. ಆಕೆ ನಮಗೆ ನಿಮಗಷ್ಟೇ ಅಕ್ಕಳಲ್ಲ, ಜಗದಕ್ಕ, ಸ್ತ್ರೀಕುಲ ಮಾರ್ಗದರ್ಶಿನಿ ಅಕ್ಕ. ಈ ಸಂಬೋಧನೆ ಹುಟ್ಟಿನಿಂದ ಪಡೆದುದಲ್ಲ, ವ್ಯಕ್ತಿತ್ವದ ಗಳಿಕೆಯಿಂದ ಶರಣ ಸಮೂಹದಿಂದ ಕೊಡಲ್ಪಟ್ಟ ಮಹಾಬಿರುದು. ಗುಹೇಶ್ವರ ಲಿಂಗದಲ್ಲಿ ಸಂದಿಲ್ಲದಿಪ್ಪ ಮಹಾದೇವಿಯಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು. ಶರಣರೇ, ಈ ಹೆಣ್ಣು ಕೂಸಿನ ವ್ಯಕ್ತಿತ್ವ ನೋಡಿರಿ. ದಿಗಂಬರಳಾಗಿ ಬಂದು ನಿಂತಿದ್ದರೂ ಒಬ್ಬರಲ್ಲಿಯೂ ವಿಕೃತ ಭಾವನೆಗಳು ಮೂಡಿಲ್ಲ. ಪುಟ್ಟ ಕನ್ಯೆಯೊಂದು ಮಿಂದು ಬಂದು ಬಟ್ಟೆ ತೊಡಿಸೆಂದು ತಂದೆಯ ಮುಂದೆ ನಿಂತಹ ಭಾವವಿಲ್ಲಿದೆ. ಈಕೆಯನ್ನು ನೋಡಿದರೆ ಬಾಲತನದ ಶಿಶುವನ್ನು ನೋಡಿದಂತೆನಿಸುತ್ತದೆ. ಎಲೆ ಲಿಂಗವಂತರೇ, ಈ ತಾಯಿಯನ್ನು ನೋಡಿರಿ. ಬ್ರಹ್ಮತತ್ವದಲ್ಲಿ ಬೆರೆತು ತನ್ನ ಹೆಣ್ತನವನ್ನೇ ಅಳಿದುಕೊಂಡ ಮಹಾನುಭಾವೆ ಈಕೆ. ತಾನು ಹಿಡಿದ ಪಥದಲ್ಲಿ ಎಂತಹ ದೃಢತೆ ಇದೆ. ಯಾರ ಪ್ರಶ್ನೆಗಳಿಗೆ ಹೆದರದೆ ಉತ್ತರಿಸುವ ದಿಟ್ಟತನವಿದೆ. ಹೆಣ್ಣು ಅಬಲಳು ಮಾಯೆ ಎಂದು ಸಂಪ್ರದಾಯವು ಶತಮಾನಗಳಿಂದ ಹೇರಿರುವ ಸಂಕೋಲೆಗಳನ್ನು ಕಿತ್ತೊಗೆದು ಸ್ತ್ರೀ ಸ್ವಾತಂತ್ರ್ಯಕ್ಕೆ ಕ್ರಾಂತಿ ಕಹಳೆಯನ್ನು ಊದ ಬಂದ ವೀರವಿರಕ್ತೆ ನಮ್ಮ ಮಹಾದೇವಿ ಅಕ್ಕ. ನನ್ನ ಬದುಕು ಕಬ್ಬಿಣದ ಗೊಂಬೆ, ನಿನ್ನ ತತ್ವವು ಪರಿಶುದ್ಧಾಭರಣ. ಹೊಗಳದಿರು ತಂದೆ ನಿನ್ನ ಈ ಪಾದ ಶಿಶುವನ್ನು. ಅಬ್ಬ ಎಂತಹ ವಿನಯಶಾಲಿನಿ, ಬಸವಣ್ಣನವರಿಗೆ ತಕ್ಕ ಮಗಳು. ಅಬ್ಬ ಎಂತಹ ವಿನಯಶಾಲಿನಿ, ಬಸವಣ್ಣನವರಿಗೆ ತಕ್ಕ ಮಗಳು. ಶರಣರೇ, ಇಂದಿನ ಗೋಷ್ಠಿಯು ಅಭೂತಪೂರ್ವವಾದುದು. ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾಗಿರುವಂಥ ಐತಿಹಾಸಿಕ ಮಹತ್ವವುಳ್ಳದ್ದು ಎಂಬುದನ್ನು ನಾವೆಲ್ಲರೂ ತಿಳಿಯಬೇಕು. ಹಿರಿಯತನ ಇರುವುದು ವಯಸ್ಸಿನಲ್ಲ, ಗಳಿಸಿಕೊಂಡ ವ್ಯಕ್ತಿತ್ವದಲ್ಲಿ. 1000 ವರ್ಷ ಬದುಕಿದವರು ಹಿರಿಯರಲ್ಲ. ಕುಳಿತಲ್ಲಿಯೇ ಸುತ್ತಲೂ ಹುತ್ತವು ಬೆಳೆದು ಬೆತ್ತವು ಅದರ ಮೇಲೆ ಬೆಳೆದ ತಪಸ್ವಿಯೂ ಹಿರಿಯರಲ್ಲ. ಬದುಕನ್ನು ಅಜ್ಞಾನದಲ್ಲಿ ಕಳೆದು ಮುಪ್ಪಿನಲ್ಲಿ ತಲೆಕೆಟ್ಟು ಮಾತನಾಡುವ ಅಜ್ಞಾನಿಗಳೂ ಹಿರಿಯರಲ್ಲ. ಜ್ಞಾನ, ವಿರಕ್ತಿ, ನಿರ್ಲಿಪ್ತತೆಗಳೇ ಹಿರಿತನದ ಲಕ್ಷಣಗಳು ಎಂಬುದನ್ನು ನಮ್ಮ ಕೂಡಲ ಚೆನ್ನ ಸಂಗಯ್ಯನ ಸತಿ ಮಹಾದೇವಿಯಕ್ಕ ಸಾದೃಶ್ಯಪಡಿಸಿರುವಳು. ಮುತ್ತಿನಂತ ಮಾತನಾಡಿದೆ ಚನ್ನಬಸವಣ್ಣ. ಅಜ್ಞಾನಿಗಳು, ಲೌಕಿಕರು, ಅಲೌಕಿಕರು, ವಯಸ್ಸಿನ ಮೇಲೆ ಹಿರಿಯರು ಕಿರಿಯರು ಎಂದು ಮಾತನಾಡುವರು. ಅರಿವುಳ್ಳವನ ಹಿರಿಯತನಕ್ಕೆ ವಯಸ್ಸು ಅಡ್ಡಬಾರದು. ಹಿಂದಿನ ಜನ್ಮದ ಪುಣ್ಯದಿಂದ ನಾನು ಇಲ್ಲಿ ಬಂದು ಈ ಮಹಾ ವ್ಯಕ್ತಿಯನ್ನು ಕಂಡು ಧನ್ಯನಾದೆ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಮಾಯಲ್ಲ, ಹೆಣ್ಣು ರಕ್ಕಸೆ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ. ಜಯ ಜಯ ಅಕ್ಕ ಮಹಾದೇವಿಗೆ ಉಗೆ ಉಗೆ. ಜಯ ಜಯ ಅಕ್ಕ ಮಹಾದೇವಿಗೆ ಉಗೆ ಉಗೆ. ಭುವನ ಕಲ್ಯಾಣ ಬಸವ ಕಲ್ಯಾಣ, ಶಿವ ಶರಣರಿರುವ ಬಸವ ಕಲ್ಯಾಣ, ಶಿವ ಶರಣರಿರುವ ಬಸವ ಕಲ್ಯಾಣ. ಅಲ್ಲಮ ಪ್ರಭು ದೇವರಿರುವ ಕಲ್ಯಾಣ, ಅನುಭವ ಮಂಟಪ ಇರುವ ಕಲ್ಯಾಣ, ಅನುಭವ ಮಂಟಪ ಇರುವ ಕಲ್ಯಾಣ. ಭುವನ ಕಲ್ಯಾಣ ಬಸವ ಕಲ್ಯಾಣ, ಶಿವ ಶರಣರಿರುವ ಬಸವ ಕಲ್ಯಾಣ, ಶಿವ ಶರಣರಿರುವ ಬಸವ ಕಲ್ಯಾಣ. ಮೋಳಿಗೆ ಮಾರಯ್ಯ ಮಡಿವಾಳ ಮಾರಯ್ಯ, ಮೋಳಿಗೆ ಮಾರಯ್ಯ ಮಡಿವಾಳ ಮಾರಯ್ಯ, ಮೇದಾರಕ್ಕೆ ತಯ್ಯ ಇರುವ ಕಲ್ಯಾಣ, ಮೇದಾರಕ್ಕೆ
ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ನೀಲಮ್ಮ ಗಂಗಮ್ಮ ನಾಗಮ್ಮ ನೋಡಬತಾಯಿ ಉಡುತಡಿ ಮಹಾದೇವಿ ಇರುವ ಕಲ್ಯಾಣ ಉಡುತಡಿ ಮಹಾದೇವಿ ಇರುವ ಕಲ್ಯಾಣ ಭುವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಹರಳಯ್ಯ ಮಧುವಯ್ಯ ಕುಂಬಾರ ಗುಂಡಯ್ಯ ಹರಳಯ್ಯ ಮಧುವಯ್ಯ ಕುಂಬಾರ ಗುಂಡಯ್ಯ ಅಂಬಿಗರ ಚೌಡಯ್ಯ ಇರುವ ಕಲ್ಯಾಣ ಅಂಬಿಗರ ಚೌಡಯ್ಯ ಇರುವ ಕಲ್ಯಾಣ ಬೋಂದೆಯ ನಿಜ ದೇವಿ ರಾಣಿ ಚಿಕ್ಕಮಹಾದೇವಿ ಗುಡ್ಡಾಪುರದ ನಮ್ಮ ಇರುವ ಕಲ್ಯಾಣ ಗುಡ್ಡಾಪುರದ ನಮ್ಮ ಇರುವ ಕಲ್ಯಾಣ ಭುವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಆಯ್ದಕ್ಕಿ ಮಾರಯ್ಯ ಮೋಗಿಸಿದ್ದಯ್ಯ ಆಯ್ದಕ್ಕಿ ಮಾರಯ್ಯ ಮೋಗಿಸಿದ್ದಯ್ಯ ಅನಿಮಿಷ ಶಿವಯೋಗಿ ಇರುವ ಕಲ್ಯಾಣ ಅನಿಮಿಷ ಶಿವಯೋಗಿ ಇರುವ ಕಲ್ಯಾಣ ಕನ್ನಡ ಬೊಮ್ಮಯ್ಯ ಸ್ವನ್ನಲಗಿಸಿದ ರಾಮ ಚನ್ನ ಬಸವಣ್ಣ ಇರುವ ಕಲ್ಯಾಣ ಚನ್ನ ಬಸವಣ್ಣ ಇರುವ ಕಲ್ಯಾಣ ಭುವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಲಕ್ಷದ ಮೇಲೆ 96,000 ಲಕ್ಷದ ಮೇಲೆ 96,000 ಜಂಗಮರು ನೆಲೆಸಿರುವ ಬಸವ ಕಲ್ಯಾಣ ಜಂಗಮರು ನೆಲೆಸಿರುವ ಬಸವ ಕಲ್ಯಾಣ ಆಶಯ ಆಮಿಷಗಳ ಅಳಿದ ಕಲ್ಯಾಣ ಅನುಭಾವಿಗಳ ಬಸವ ಕಲ್ಯಾಣ ಅನುಭಾವಿಗಳ ಬಸವ ಕಲ್ಯಾಣ ಭುವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಶಿವ ಶರಣರಿರುವ ಬಸವ ಕಲ್ಯಾಣ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ ಇದರಂತನಾರು ಎಲ್ಲರಾರಯ್ಯ ಇದರಂತನಾರು ಬಲ್ಲರಾರಯ್ಯ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ನಿಮ್ಮ ಸತ್ಯ ಶರಣರ ಸುಳಿವು ತೋರುತ್ತಿದೆಯಯ್ಯ ಸತ್ಯ ಶರಣರ ಸುಳಿವು ತೋರುತ್ತಿದೆಯಯ್ಯ ನಿಮ್ಮ ಶರಣ ಬಸವಣ್ಣನ ಕಾಂಬೆನೆಂಬ ಶರಣ ಬಸವಣ್ಣನ ಕಾಂಬೆನೆಂಬ ತವ ಕಾಯನಗಾಯಿತು
ಕೇಳ ಚೆನ್ನ ಮಲ್ಲಿಕಾರ್ಜುನ ತವ ಕಾಯನಗಾಯಿತು ಕೇಳ ಚೆನ್ನ ಮಲ್ಲಿಕಾರ್ಜುನ ಕೇಳ ಚೆನ್ನ ಮಲ್ಲಿಕಾರ್ಜುನ ಕೇಳ ಚೆನ್ನ ಮಲ್ಲಿಕಾರ್ಜುನ. ಕಲ್ಯಾಣ ಕೈಲಾಸವೆಂಬ ನುಡಿಯು ಹಸನಾಯಿತು. ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ ಎನ್ನುತ್ತಾ ಹೊರಟ ಅಕ್ಕ ಬಸವಣ್ಣನೆಂಬ ಕಾಂಬೆನೆಂಬ ಒಂದು ತವಕದಿಂದ ಕಲ್ಯಾಣಕ್ಕೆ ಬರುತ್ತಾಳೆ. ಅಲ್ಲಿ ಬಂದು ಕೆಲವೊಂದು ದಿವಸ ಅಲ್ಲಿ ತನ್ನ ಒಂದು ಸಾಧನೆಯನ್ನು ಮುಂದುವರಿಸುತ್ತಾಳೆ. ಲಿಂಗ ಸತಿತ್ವ, ಶರಣ ಸತಿತ್ವ, ಲಿಂಗಪತಿತ್ವ ಎಂಬ ಸಾಧನೆಯನ್ನು ಮುಂದುವರಿಸುತ್ತಾ ಶ್ರೀಗರಿಗೆ ಹೊರಡುವ ಪ್ರಖರವಾದ ಒಂದು ಇಚ್ಛೆಯಂತೆ ಹೊರಟೇ ಬಿಡುತ್ತಾಳೆ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದೆನೋ ಅಸಂಖ್ಯಾತರ ಕರುಣದೊಳಗೆ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಭಾವವೆಂಬ ಹಾಲು, ಪರಮಾರ್ಥವೆಂಬ ತುಪ್ಪ, ಪರಮಾರ್ಥವೆಂಬ ಸಕ್ಕರೆಯ ನಿಕ್ಕಿದರು ನೋಡ. ಇಂತಿಪ್ಪ ತ್ರಿವಿಧಾಮೃತ ದಡಿಯಲರಿದು ಸಲಹಿದರನ್ನ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದೆನೋ ಅಸಂಖ್ಯಾತರ ಕರುಣದೊಳಗೆ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಬಸವಣ್ಣ ಮೆಚ್ಚಲು ಒಗೆತನವನ ಮಾಡುವೆ. ಚೆನ್ನ ಮಲ್ಲಿಕಾರ್ಜುನನ ಕೈಯ ಹಿಡಿದು, ಬಸವಣ್ಣ ಮೆಚ್ಚಲು ಒಗೆತನವನ ಮಾಡುವೆ. ಚೆನ್ನ ಮಲ್ಲಿಕಾರ್ಜುನನ ಕೈಯ ಹಿಡಿದು, ನಿಮ್ಮ ಮಂಡೆಗೆ ಹೂತಹೆನಲ್ಲದೆ, ನಿಮ್ಮ ಮಂಡೆಗೆ ಹೂತಹೆನಲ್ಲದೆ, ಹುಲ್ಲು ತಾರೆನೋ ಅವಧರಿಸಿ ನಿಮ್ಮಯ ಅಡಿಗಳೆಲ್ಲರಿಗೂ ಶರಣೋ ಶರಣಾರ್ಥಿ ಶರಣಾರ್ಥಿ ಶರಣಾರ್ಥಿ. ತ್ರಿಕೂಟಗಿರಿಯೊಳಗೊಂದು ಕದಳಿ ಉಂಟು. ಆ ಕದಳಿಯಲ್ಲಿ ತೊಳಗಿ ಬೆಳಗುತ್ತಿರುವ ಜ್ಯೋತಿಯಂತೆ. ಅಲ್ಲಿಗೆ ನಡೆತಾಯಿ, ನಿನಗಲ್ಲಿ ಸ್ವಯಲಿಂಗವಾದ ಪದವಿ, ನಿನಗಲ್ಲಿ ಸ್ವಯಬಹುದು. ಈ ಕದಳಿ ಎಂಬುದ ಗೆದ್ದುತ್ತವೆ ಬದುಕಿ ಬಂದು, ಈ ಕದಳಿ ಎಂಬುದ ಗೆದ್ದುತ್ತವೆ ಬದುಕಿ ಬಂದು. ಕದಳಿಯ ಬನದಲ್ಲಿ ಭವಹರನ ಕಂಡೆನೋ, ಭವ ಗೆದ್ದು ಬಂದ ಮಗಳೇ ಎಂದು ಕರುಣದಿ ತೆಗೆದು ಬಿಗಿಯಪ್ಪಿದಡೆ. ಚೆನ್ನ ಮಲ್ಲಿಕಾರ್ಜುನನ ಹೃದಯ ಕಮಲದಿ ಅಡಗಿದೆ. ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುವುದು ವಿಷಯಗಳು. ಕದಳಿ ಎಂಬುವುದು ವಿಷಯಗಳು. ಕದಳಿ ಎಂಬುವುದು ಭವಘೋರಾರಣ್ಯ, ಕದಳಿ ಎಂಬುವುದು ಭವಘೋರಾರಣ್ಯ. ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುವುದು ವಿಷಯಗಳು. ಕದಳಿ ಎಂಬುವುದು ವಿಷಯಗಳು. ಕದಳಿ ಎಂಬುವುದು ವಿಷಯಗಳು. ಈ ರೀತಿ ಅಕ್ಕ ಮಲ್ಲಿಕಾರ್ಜುನನಲ್ಲಿ ಒಂದಾಗುವ ಪ್ರಸಂಗ. ಹರನೇ ನೀನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸಿದ್ದೆ ನೋಡ. ಹರನೇ ಹಸಿಯ ಮೇಲಣ ಮಾತು ಬೆಸದೊಳ ದಟ್ಟಿದಾರೆ, ಶಶಿಧರನ್ ಹತ್ತಿರ ಕೊಳುವುದರೆಂಬ
ಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ತನಗೆ ನಾನಾಗಬೇಕು ಎತ್ತಿಕೊಂಡ ನೋಡ ಎತ್ತಿಕೊಂಡ ನೋಡ ಎತ್ತಿಕೊಂಡ ನೋಡ ಎತ್ತಿಕೊಂಡ ನೋಡ. ಹೀಗೆ ಅಕ್ಕ ತಾನೂ ಬದುಕಿದಳು, ಎಲ್ಲ ಸ್ತ್ರೀಯರಿಗೂ ಬದುಕುವ ಮಾರ್ಗವನ್ನು ತೋರಿಸಿಬಿಟ್ಟಳು. ಕದಳಿಯಲ್ಲಿ ಚನ್ನಮಲ್ಲಿಕಾರ್ಜುನನೊಡನೆ ಒಂದಾದಳು. ಶೂನ್ಯ ಪೀಠಾಧ್ಯಕ್ಷ ಅಲ್ಲಮ ಪ್ರಭು ಅವರಿಗೆ ಜಯವಾಗಲಿ. ಶೂನ್ಯ ಪೀಠಾಧ್ಯಕ್ಷ ಅಲ್ಲಮ ಪ್ರಭು ಅವರಿಗೆ ಜಯವಾಗಲಿ. ಜಗಜ್ಯೋತಿ ಬಸವೇಶ್ವರರಿಗೆ ಜಯವಾಗಲಿ. ಜಗಜ್ಯೋತಿ ಬಸವೇಶ್ವರರಿಗೆ ಜಯವಾಗಲಿ. ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರಿಗೆ ಜಯವಾಗಲಿ. ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರಿಗೆ ಜಯವಾಗಲಿ. ಶಿವಯೋಗಿ ಸಿದ್ದರಾಮೇಶ್ವರರಿಗೆ ಜಯವಾಗಲಿ. ಶಿವಯೋಗಿ ಸಿದ್ದರಾಮೇಶ್ವರರಿಗೆ ಜಯವಾಗಲಿ. ವೀರ ವಿರಾಗಿಣಿ ಜಗನ್ಮಾತೆ ಅಕ್ಕ ಮಹಾದೇವಿಯವರಿಗೆ ಜಯವಾಗಲಿ. ವೀರ ವಿರಾಗಿಣಿ ಜಗನ್ಮಾತೆ ಅಕ್ಕ ಮಹಾದೇವಿಯವರಿಗೆ ಜಯವಾಗಲಿ. ಸಕಲ ಶರಣ ಸಂತರಿಗೆ ಜಯವಾಗಲಿ. ಸಕಲ ಶರಣ ಸಂತರಿಗೆ ಜಯವಾಗಲಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನೋಡ್ರಿ, ಇಷ್ಟೋ ತನಕ ತಾವೆಲ್ಲರೂ ಎಷ್ಟು ಚಂದ, ಅದರೊಳಗೆ ವಿಶೇಷವಾಗಿ ಮಕ್ಕಳು ಭಾಳ ಚಂದ ಕುಂತು ನೋಡ್ಯಾರ. ಇವತ್ತು ಭಾಳ ಖುಷಿ ಆಯಿತು. ಮಕ್ಕಳೇ ಮುಂದಿನ ಭವಿಷ್ಯದವ್ರು, ಎಲ್ಲ ಮುಂದಿನವರೆಲ್ಲ ಅವರೇ ಮಾಡೋರು. ಸಣ್ಣ ಸಣ್ಣವ್ರದಾರ ನೋಡ್ರಿ, ಕಿವಿ ಮೇಲೆ ಬೀಳಬೇಕು, ಆ ಮಕ್ಕಳಿಗೆ ತಿಳಿಲಿ ಬಿಡಲಿ. ನಾನು ಎಲ್ಲ ಕಡೆ ಇದ್ದಾಡ್ಸಲ್ಲ. ನಾವು ಇನ್ನೊಂದು ವಿಶೇಷ ಅಂದ್ರೆ ಪ್ರತಿ ತಿಂಗಳ ದರ್ ತಿಂಗಳ 1ನೇ ತಾರೀಕಿಗೆ ಸಿದ್ದರಾಮೇಶ್ವರ ಗುಡಿ ಒಳಗೆ ವಚನ ಪ್ರಾರ್ಥನೆ, ಸಿದ್ದರಾಮೇಶ್ವರರೇ ಬರೆದ ವಚನಗಳನ್ನು ನಾವೆಲ್ಲರೂ ಕೂಡಿ 6ರಿಂದ 7 ತನಕ 1ನೇ ತಾಸು ನೀವು ಎಲ್ಲರೂ ಬರೆದು ಬರ್ರಿ. ಎಲ್ಲರೂ ನಾವು ಸಿದ್ದರಾಮೇಶ್ವರ ಊರಾಗಿದ್ದೇವೆ ಅಂದ ಬಳಿಕ ಅಷ್ಟರೇ ಮಾಡೋಣ. ಏನವರೇನು ಸಿದ್ದರಾಮನ್ ನಮ್ಮ ಕೈಲಿ ಒಂಟೆ ಹಂಗೆ ಬೇಡಂಗಿಲ್ಲ, ಒಂದೇನು ರೊಕ್ಕ ಹಾಕನಂಗಿಲ್ಲ. ಅವನಿಗೆ ಕೊಡುವಷ್ಟು ನಾವು ಶ್ರೀಮಂತರು ಅಲ್ಲ, ಅವನಿಗೆ ಕೊಡೋಷ್ಟು ಇದ್ದೇವೇನ್ರಿ ಇಲ್ಲ. ಆದ್ರೆ ಅವನು ಬೇಡುವುದು ಏನು, ನಾವು ಅವನ ನಾಮಸ್ಮರಣೆ ಅಲ್ಲಿ ಹೋಗಿ ಬಸವಣ್ಣನವರ ಸಿದ್ದರಾಮೇಶ್ವರ ಗುರುಗಳು ಬಸವಣ್ಣನವರು ಅವರ ಸ್ತುತಿಗಳನ್ನು ಅವ್ರು ಬರೆದಿದ್ದಾರೆ. 1 ತಾಸ 6ರಿಂದ 7. ಅದೇ ಹೇಳ್ತಿದ್ದೀನಿ ನಾನು, ಅಲ್ಲೇ ಮಕ್ಕಳು ಓದ್ಲಿ, ಅವ್ರು ಕೇಳಲಿ, ಅವ್ರು ಬಂದು ಇಲ್ಲಿ ಕುಂತಾರಲ್ಲ, ಅವ್ರ ಕಿವಿ ಮೇಲೆ ಹೋಗ್ತಾರ, ಅವ್ರು ಮುಂದೆ ದೊಡ್ಡ ವ್ಯಕ್ತಿಗಳಾಗ್ತಾರ. ಈಗ ನಾವು ಹೂವಿನ ಅಂಗಡಿಗೆ, ನಾವು ಒಂದು ವಾಸನೆ ಅಂಗಡಿ, ಅತ್ತರ ಅಂಗಡಿಗೆ ಹೋದ್ರೆ ನಾವು ಅಲ್ಲಿ ರೊಕ್ಕ ಕೊಟ್ಟು ತಗೊಳ್ಳಿಲ್ಲ ಅಂದ್ರೂ ವಾಸನೆ ತಗೊಂಡು ಬಂದಿರ್ತೀವಿ, ಅಲ್ಲೇನು ಅದಕ್ಕೇನು ರೊಕ್ಕ ಹತ್ತಂಗಿಲ್ಲ. ಹಂಗೆ ಮಕ್ಕಳು ಈಗೇನು ಕೇಳಿರ್ತಾರಲ್ಲ ಅದು ಮುಂದೆ ದೊಡ್ಡ ವ್ಯಕ್ತಿಗಳಾಗುತ್ತಾರ. ಇದಕ್ಕೆ ಈ ಕಾರಣಿಕರಂದ್ರೆ ಇವತ್ತು ಶ್ರೀ ಪ್ರತಿಷ್ಠಾನದವರು ನಿಮಗೆಲ್ಲರಿಗೂ ಕರೆಸಿ ಇಲ್ಲಿ ಕುಂದಿರಿಸಿ ಈ ಬಸವಣ್ಣನವರ ಅಕ್ಕ ಮಹಾದೇವಿಯ ಈ ರೂಪಕವನ್ನು ತೋರಿಸಿದ್ದಕ್ಕಾಗಿ ಅವರೆಲ್ಲರಿಗೂ ನಮ್ಮ ಎಲ್ಲರ ಪರವಾಗಿಯಿಂದ ಧನ್ಯವಾದಗಳು. ನೀವೆಲ್ಲರೂ ಶಾಂತ ಚಿತ್ತದಿಂದ ಕುಂತು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಶರಣಾರ್ಥಿಗಳು.
ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವ ನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿತಯ್ಯ, ತೊಳಗಿ ಬೆಳಗುತ್ತಿದ್ದಿತಯ್ಯ. ಅಸಂಖ್ಯಾತ ಪ್ರಮಥ ಗಣಗಳು. ಶರಣಾರ್ಥಿ ತಾಯಿ, ನಾವು ಕಲ್ಯಾಣದಿಂದ ಸೋಲಾಪುರಕ್ಕೆ ಹೊರಟಿದ್ದೇವೆ. ಹೋಗುವಾಗ ಮಧ್ಯದಲ್ಲಿ ಉಮರಾಣಿಯಲ್ಲಿ ಸಾರುವ ಕಾಯಕ ಮಾಡೋಣ ಅಂತ ಬಂದಿದ್ದೇವೆ. ಹೌದಾ ಗುರುಗಳೇ? ಕಲ್ಯಾಣದಲ್ಲಿ ಬಸವಣ್ಣನವರು ಜಗತ್ತಿನ ಎಲ್ಲ ಆಗು ಹೋಗುಗಳನ್ನು ತೊಡೆದು ಹಾಕಿ, ಮೂಢನಂಬಿಕೆಗಳನ್ನು ತೊಡೆದು ಹಾಕಿ ಜನಜಾಗೃತಿ ಮಾಡುತ್ತಿದ್ದಾರಂತೆ. ಹೌದಾ ಗುರುಗಳೇ? ಹೌದೌದು ತಾಯಿ, ಅವರು ಜನಜಾಗೃತಿ ಮಾಡುವುದಲ್ಲದೆ ಜೀವನ ಶೈಲಿಯನ್ನೇ ಬದಲು ಮಾಡಿದ್ದಾರೆ. ಬಸವಣ್ಣನವರು ಹೀಗೆ ಹೇಳಿದ್ದಾರೆ: ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ. ಇಂತಿ ಮಾಯೆಯನ್ನರಿವಡೆ ನಿನ್ನಳವಲ್ಲ, ಇದನ್ನು ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ಎಂದು. ಇದೇ ಗಂಡಿನ ಮೋಹ ತ್ಯಜಿಸಿ ಸ್ತ್ರೀಯರಿಗೆ ಸ್ವಾತಂತ್ರ್ಯವನ್ನು ನೀಡಿ ಅವಳು ದೀಕ್ಷೆಗೂ ಅರ್ಹಳು ಎನ್ನುವುದನ್ನು ಹೇಳಿದ್ದಾರೆ. ಹೌದಾ ಗುರುಗಳೇ? ಅಮ್ಮ, ನಾನು ಹೋಗ್ಬಲ್ಲ ಕಲ್ಯಾಣಕ್ಕೆ. ಕಾಳಿಕೆಯ ಕಳೆಯಯ್ಯ ಕರಗಿಸಿ ಎನ್ನ ಮನದ ಕಾಳಿಕೆಯ ಕಳೆಯಯ್ಯ, ಹೊರಗೆ ಬಣ್ಣಕ್ಕೆ ತಂದೆನ್ನ ಒಟವಿಕ್ಕಿ ನೋಡಯ್ಯ, ಕರಗಿಸಿ ಎನ್ನ ಮನದ ಕಾಳಿಕೆಯ ಕಳೆಯಯ್ಯ, ಕಡಿಹಕ್ಕೆ ಬಡಿಹಕ್ಕೆ ತಂದೆನ್ನ ಕಡೆಮಾಣಿಯ ಮಾಡಿ, ನಿಮ್ಮ ಶರಣರ ಪಾದಕ್ಕೆ ತೊಡಿಗೆ ಮಾಡಿ ಸಲಹಯ್ಯ, ನಿಮ್ಮ ಶರಣರ ಪಾದಕ್ಕೆ ತೊಡಿಗೆ ಮಾಡಿ ಸಲಹಯ್ಯ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಾ ದೇವ, ಕೂಡಲ ಸಂಗಮ ದೇವಾ ದೇವ, ಕೂಡಲ ಸಂಗಮ ದೇವಾ. ಎಷ್ಟು ಚಂದ ಲಿಂಗ, ಎಷ್ಟು ಚಂದ ಲಿಂಗಮ್ಮ, ಅದು ಬಿಡಿಸಿ ಹೇಳಮ್ಮ. ಅಮ್ಮ, ಬಸವಣ್ಣನವರ ವಚನಗಳೇ ನಮಗೆ ದಿನನಿತ್ಯ ಬದುಕುವ ದಾರಿಯನ್ನು ತೋರಿಸುತ್ತವೆ ಅಮ್ಮ. ಬಸವಣ್ಣನವರ ಒಂದು ನಾಮವೇ ನಮಗೆ ಒಂದು ದಿನನಿತ್ಯದ ಒಂದು ಮಂತ್ರ ಇದ್ದ ಹಾಗೆ. ತಾವು ಬರಬೇಕಾಗಿ ವಿನಂತಿ. ಆಗಲಿ, ನಡೆಯಿರಿ. ಇದೇ ರೀತಿ ಅಲ್ಲಿಗೆ ಬಂದು ಪೂಜೆಯನ್ನು ಪ್ರಾರಂಭ ಮಾಡುತ್ತಾರೆ. ಉಮರಾಣಿಯಲ್ಲಿ ಪೂಜೆ ಪ್ರಾರಂಭವಾಯಿತು. ಅವರ ಯೋಗ ಶಕ್ತಿಯಿಂದ ಅಲ್ಲಿರುವ ಕ್ಷಾಮ ದೂರವಾಗುತ್ತದೆ. ಅದನ್ನೆಲ್ಲ ದರ್ಶನ ಮಾಡಿ ಈಗ ಲಿಂಗಮ್ಮ ಅಲ್ಲಿ ಬರುತ್ತಾರೆ. ಲಿಂಗಮ್ಮ ಮತ್ತು ಅವರ ತಾಯಿ. ಶರಣಾರ್ಥಿ ಗುರುಗಳೇ, ತಾವು ನಮ್ಮ ಮನೆಗೆ ಬರಬೇಕು ಗುರುಗಳೇ. ಆಗಲಿ, ನಡೆಯಿರಿ. ಈಗ ಗುರುಗಳು ಲಿಂಗಮ್ಮ ತಾಯಿಯವರ ಮನೆಗೆ ಹೊರಡುತ್ತಾರೆ. ಹಾವಿನಾಳ ಕಲ್ಲಯ್ಯನವರು ಅಲ್ಲಿ ಲಿಂಗ ಪೂಜೆಯ ವ್ಯವಸ್ಥೆಯನ್ನು ಮಾಡುತ್ತಾರೆ. ಪೂಜೆ ಮಾಡುತ್ತಾ ಕುಳಿತಿರುವ ಆ ಗುರುಗಳ ದೃಶ್ಯವನ್ನು ನೋಡಿ ಲಿಂಗಮ್ಮ ಈ ರೀತಿ ಹೇಳುತ್ತಾರೆ: ಶರಣಾರ್ಥಿ ಗುರುಗಳೇ, ತಾವು ಲಿಂಗ ಪೂಜೆಯಲ್ಲಿ ನಿರತರಾಗಿ ದೃಷ್ಟಿಯೋಗವನ್ನು ಹೀಗೆ ತೆಗೆದುಕೊಂಡಿದ್ದರಲ್ಲ, ಅದೇ ದೃಷ್ಟಿಯೋಗ ನನಗೂ ದಯಪಾಲಿಸಬೇಕು ಗುರುಗಳೇ. ನೀವೇಕೆ ಹೆದರುತ್ತೀರಾ? ಈಕೆ ಈ ಭೂಮಿಗೆ ಬಂದ ಚಿಜ್ಯೋತಿ. ಈಕೆ ಸಾಮಾನ್ಯಳಲ್ಲ. ಇವಳಿಂದ ಮುಂದೆ ಬಹಳ ಮಹತ್ ಕಾರ್ಯಗಳಾಗಬೇಕಾಗಿವೆ. ಆ ಕಾರ್ಯನಿರ್ವಹಿಸಲು ಆಕೆಗೆ ದೃಷ್ಟಿಯೋಗ ಬೇಕೇ ಬೇಕು. ಈ ಜ್ಯೋತಿ ಜಗವನ್ನೆಲ್ಲ ಬೆಳಗುವುದು, ಎಲ್ಲರ ಮನೆಗಳನ್ನು ಗೆಲ್ಲುವಳು. ತಾಯಿ ಲಿಂಗಮ್ಮ, ಇಲ್ಲಿ ಎದುರು ಕುಳಿತುಕೋಬಮ್ಮ. ಈ ರೀತಿ ದೃಷ್ಟಿಯೋಗದ ಒಂದು ಸಿದ್ದರಾಮೇಶ್ವರರು ಲಿಂಗಮ್ಮ ತಾಯಿಗೆ ದೃಷ್ಟಿಯೋಗದ ಒಂದು ತಮ್ಮ ವಚನವನ್ನು ಹೇಳುತ್ತಾ
ಆಯಿತು ಗುರುಗಳೇ. ಲಿಂಗವೇ 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 ಎಂದೊಮ್ಮೆ ಪೂಜಿಸೋ ಮನವೇ ಪೂಜಿಸೋ ಮನವೇ ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ ಮನವೇ ಹರ 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 ಎಂದೊಮ್ಮೆ ಹರನಾಗಿ ಪುರಹರನ ಪೂಜಿಸೋ ಮನವೇ ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ ಮನವೇ ಲಿಂಗವೇ 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 ಎಂದೊಮ್ಮೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಪೂಜಿಸೋ ಮನವೇ ಪೂಜಿಸೋ ಮನವೇ ಪೂಜಿಸೋ ಮನವೇ. ಹೀಗೆ ಆ ಯೋಗದಲ್ಲೇ ತಲ್ಲೀನಳಾದಳು. ದೃಷ್ಟಿಯೋಗದ ದೀಕ್ಷೆ ಹೀಗೆ ಸಂಪೂರ್ಣವಾಯಿತು. ದೃಷ್ಟಿಯೋಗವನ್ನು ಕೊಟ್ಟ ಗುರುಗಳು ಶಿಕ್ಷಾ ಗುರುಗಳಾದರು. ಹೀಗೆ ಗುರುಗಳು ಸಿದ್ದರಾಮೇಶ್ವರರು ಹಾಗೂ ಹಾವಿನಹಾಳ ಕಲ್ಲಯ್ಯನವರು ಉಳಿದೆಲ್ಲ ಜಂಗಮರು ಮುಳುಗೋದನ್ನು ಪ್ರಾರಂಭ ಮಾಡುತ್ತಾರೆ. ಆ ಒಂದು ದೃಶ್ಯವನ್ನು ನೋಡಿ ಸಿದ್ದರಾಮೇಶ್ವರರು ಯಾವ ರೀತಿ ಅಲ್ಲಿ ತಮ್ಮ ಒಂದು ಮೂಢನಂಬಿಕೆಯನ್ನು ಹೊಡೆದೋಡಿಸುವ ಸಲುವಾಗಿ ಕಲ್ಯಾಣದ ಶರಣರು ವಚನಗಳ ಮೂಲಕ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಹೀಗೆ ಹಾಡುತ್ತಾ ವಚನಗಳನ್ನು ಬಿಡಿಸುತ್ತಾ ಎಲ್ಲರ ಮನಗಳನ್ನು ಸೆಳೆಯುವಂತೆ ಹಾಡಿ ಅಲ್ಲಿರುವ ಮೂಢನಂಬಿಕೆಗಳನ್ನು ಹೋಗಲಾಡಿಸುತ್ತಾರೆ. ಗುರುಗಳೇ, ನಾನು ಶ್ರೀಶೈಲಕ್ಕೆ ಹೋಗಿ ಬರುವೆನು ಗುರುಗಳೇ. ಆಗಲಿ, ಹೋಗಿ ಬಾರಮ್ಮ. ಜಂಗಮರೆಲ್ಲರೂ ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ಅನುಭವ ಮಂಟಪವನ್ನು ನಿರ್ಮಾಣ ಮಾಡುತ್ತಾರೆ. ಆ ನಿರ್ಮಾಣದಲ್ಲಿ ಶರಣರೆಲ್ಲರೂ ವಚನ ನಿರ್ವಚನ ಹಾಗೂ ವಚನಗಳನ್ನು ಸುಶ್ರಾವವಾಗಿ ಹಾಡುವುದನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಶ್ರೀಶೈಲ ಕ್ಷೇತ್ರದಲ್ಲಿ ಈ ಅನುಭವ ಗೋಷ್ಠಿ ಲಿಂಗಮ್ಮ ತಾಯಿ ಸಹ ಭಾಗವಹಿಸುತ್ತಾರೆ. ಗುರುಗಳೇ, ವಚನದಲ್ಲಿ ಪಂಚಾಚಾರ ಷಟಸ್ಥಲಗಳ ಅರ್ಥವೇನು ಗುರುಗಳೇ? ಶರಣು ಶರಣಾರ್ಥಿ ತಾಯಿ, ಶರಣು ಶರಣಾರ್ಥಿ. ಕಲ್ಯಾಣದ ಅನುಭವ ಮಂಟಪದಲ್ಲಿ ಚರ್ಚಿತಗೊಂಡಿರುವ ಅಷ್ಟಾವರಣಗಳು: ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ ಪ್ರಸಾದ ಇವು ಅಷ್ಟಾವರಣಗಳು. ಗುರು, ಲಿಂಗ, ಜಂಗಮ ಇವು ಪೂಜಕ ವಸ್ತು. ವಿಭೂತಿ, ರುದ್ರಾಕ್ಷಿ, ಮಂತ್ರ ಇವು ಪೂಜಕ ವಸ್ತು. ಪಾದೋದಕ ಪ್ರಸಾದ ಇವು ಫಲಗಳು. ತಾಯಿ ಶರಣು ಶರಣ. ಶರಣು ಶರಣಾರ್ಥಿ ತಾಯಿ. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಪಂಚಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರವೆಂಬ ಪಂಚಾಚಾರದ ಆಚರಣೆಯಿಂತೆಂದಡೆ ಲಿಂಗವಲ್ಲದೆ ಅನ್ಯವ ನರಿಯದಿಹುದೇ ಲಿಂಗಾಚಾರ. ಸಜ್ಜನ ಕಾಯಕದಲ್ಲಿ ತಂದು ಕುಲ ಗುರುಲಿಂಗ ಜಂಗಮಕ್ಕೆ ನೀಡಿ ಸತ್ಯಶುದ್ಧವಾಗಿರುವುದೇ ಸದಾಚಾರ. ಶಿವಭಕ್ತರಲ್ಲಿ ಕುಲ ಗೋತ್ರ ಜಾತಿ ವರ್ಣಾಶ್ರಮನ್ನರಸದೆ ಅವರೊಕ್ಕದ ಕೊಂಬುದೇ ಗಣಾಚಾರ. ಶಿವಾಚಾರದ ನಿಂದೆಯ ಅರಿಯದಿರುವುದೇ ಗಣಾಚಾರ. ಶಿವಶರಣರಲ್ಲಿ ತಾನೇ ಹಿರಿಯನಾಗಿ ಭಯಭಕ್ತಿಯಿಂದ ಆಚರಿಸುವುದೇ ಭೃತ್ಯಾಚಾರ. ಇಂತಿ ಪಂಚಾಚಾರವುಳ್ಳ ಪರಮ ಸದ್ಭಕ್ತರ ಒಕ್ಕುದ ನಿಕ್ಕಿ ಸಲಹೆಯ ಪ್ರಭುವೆ ಕೂಡಲ ಚನ್ನ ಸಂಗಮ ದೇವ. ಹೀಗೆ ಇದೆಲ್ಲವನ್ನು ಕೇಳಿದ ನಂತರ ಇವೆಲ್ಲವನ್ನು ಚಿಕ್ಕಂದಿನಿಂದ ತಿಕ್ಕಾಲ ಪೂಜೆ ಗೈಯುವ ಲಿಂಗಮ್ಮ ತಾಯಿಯು ವೀರ ಗಣಾಚಾರಿ ಅನ್ನೋದನ್ನು ತಿಳಿಯಬೇಕು. ಇದೇ ರೀತಿ ಇಲ್ಲಿಯ ಒಂದು
ಶಿವಾನುಭವದ ಒಂದು ನೆಲೆ ಸಂಪೂರ್ಣವಾಯಿತು. ಅಲ್ಲಿಂದ ಮುಂದೆ ಜಂಗಮರೊಡಗೂಡಿ ಕಲ್ಯಾಣಕ್ಕೆ ಹೊರಡುತ್ತಾಳೆ. ಒಟ್ಟಿಗೆ ಕಡಿದು ತಂದು ಉರುವಲಾಗಿ ಅನುಭವ ಮಂಟಪಕ್ಕೆ ಒದಗಿಸುವ ಕಾಯಕ ಸೇವೆ ಮಾಡಿಯೇ ಕಲ್ಯಾಣಕ್ಕೆ ಹೋಗಬೇಕು ಎಂಬ ಸಂಕಲ್ಪ. ಅಲ್ಲಿ ಸಂಭಾಷಣೆ ಪ್ರಾರಂಭವಾಗುತ್ತದೆ. ತಮ್ಮ ಅತ್ಯಮೂಲ್ಯದ ವಚನಗಳ ಬಗ್ಗೆಯೂ ಬಹಳಷ್ಟು ಕೇಳಿದ್ದೇನೆ. ಈಗ ತಾವು ಲಿಂಗ ಪೂಜೆಯಲ್ಲಿ ನಿರತರಾಗಿ ಲಿಂಗ ವಚನವನ್ನು ಹೇಳುವುದನ್ನು ತಮ್ಮ ಬಾಯಿಂದಲೇ ಕೇಳಬೇಕೆಂಬ ಒಂದು ಬಯಕೆ ತಂದೆ. ಆಯಿತು ತಾಯಿ. ಎನ್ನ ತಾಯಿ, ನನ್ನ ಮನಸ್ಸು ಸದಾ ಶರಣರ ಬಳಿಯಲ್ಲೇ ಇರುವುದು. ಎನ್ನ ತನುವಿನಲ್ಲಿ ಗುರುಮೂರ್ತಿ ಸಂಗನ ಬಸವಣ್ಣನ ಕಂಡೆನು. ಎನ್ನ ಮನದಲ್ಲಿ ಲಿಂಗಮೂರ್ತಿ ಚನ್ನಬಸವಣ್ಣನ ಕಂಡೆನು. ಎನ್ನ ಭಾವದಲ್ಲಿ ಜಂಗಮ ಮೂರ್ತಿ ಸಿದ್ದರಾಮಯ್ಯನ ಕಂಡೆನು. ಎನ್ನ ತೃಪ್ತಿ ಮುಖದಲ್ಲಿ ಪ್ರಸಾದ ಮೂರ್ತಿ ಮರುಳ ಶಂಕರದೇವನ ಕಂಡೆನು. ಎನ್ನ ಅರಿವಿನ ಮುಖದಲ್ಲಿ ನೈಷ್ಠಿಕಾ ಮೂರ್ತಿ ಮಡವಾಳಯ್ಯನ ಕಂಡೆನು. ಎನ್ನ ಹೃದಯ ಕಮಲದಲ್ಲಿ ಜ್ಞಾನಮೂರ್ತಿ ಪ್ರಭುದೇವರ ಕಂಡೆನು. ಇಂತಿ ಶಟಸ್ಥಲವು ಎನ್ನ ಸರ್ವಾಂಗದಲ್ಲಿ ಪ್ರತಿಷ್ಠೆಯ ಮಾಡಿ ತೋರಿದ ನಿಕಳಂಕ ಮಲ್ಲಿಕಾರ್ಜುನ, ನಿಮ್ಮ ಶರಣರ ಕಂಡು ಪರಮ ಸುಖಿಯಾದೆನು. ಶರಣಾರ್ಥಿ ತಂದೆ. ಶರಣರ ತತ್ವದಲ್ಲಿ ಪ್ರಸಾದಕ್ಕೆ ಬಹಳ ಮಹತ್ವವಿದೆ. ಮಾನವನ ಮನಸ್ಸು, ಪ್ರಾಣ, ದೇಹ ಒಂದಕ್ಕೊಂದು ಸಂಬಂಧಪಟ್ಟಿವೆ. ಪ್ರತಿಯೊಬ್ಬರೂ ತತ್ವಶುದ್ಧ ಕಾಯಕ ಮನಸ್ಸಿನಿಂದ ಮಾಡಿದರೆ ಹಣದ ಮಹತ್ವ ತಿಳಿಯುತ್ತದೆ. ಸತ್ಯಶುದ್ಧತೆಯಿಂದ ನಡೆನುಡಿ ಒಂದಾಗಿಸಿಕೊಂಡು ಶರಣರನ್ನು ಸ್ಮರಿಸುವುದರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿಯಾಗುತ್ತಿದೆಯವ್ವ. ಶರಣಾರ್ಥಿ ತಂದೆ. ಔಷಧವನ್ನು ಕೊಟ್ಟು ಅಲ್ಲಿ ಭಸ್ಮದ ಲೇಪನ ಮಾಡಿ ಮಂತ್ರೋಚ್ಚಾರ ಮಾಡುತ್ತಾ ದಿನನಿತ್ಯ ಆಕೆಯ ಸುಧಾರಣೆ ಮಾಡುತ್ತಾಳೆ. ಆಕೆಯನ್ನು ಬಿಟ್ಟು ಹೋದ ಪತಿಯನ್ನು ಹುಡುಕಿ ತಂದು ಮುಂದೆ ಇಬ್ಬರನ್ನು ಒಂದು ಮಾಡುತ್ತಾಳೆ. ಹೀಗೆ ತಾವಿಬ್ಬರು ಹೀಗೆ ಸದಾ ಕಾಲ ಇರಬೇಕೆಂದು ವಿನಂತಿ ತಂದೆ. ಹೀಗೆ ಅಲ್ಲಿರುವ ಗಿಡಮೂಲಿಕೆಗಳ ಔಷಧಗಳನ್ನು ನಿರ್ಮಾಣ ಮಾಡಿ ಗಿರಿಯೊಳು ವನದೊಳು ಗಿಡದತ್ತ ದೇವಾರಿಯ ಎನ್ನ ದೇವಾರಿಯ ತೋರಯ್ಯ ನಿನ್ನ ಕರುಣವನೆಂದು ನಾನು ಅರಸುತ್ತ ಅಳಲುತ್ತ ಕಾಣಿಯೇ ಸುಯ್ದು ಬಂದೆ ತಂದೆ. ಶರಣರ ಸಂಗದಿಂದ ಅರಸಿ ಹಿಡಿದಿಹೆನೆಂದು ನಿನ್ನೊಳಗಿನ ಠಾವ ಕೇಳ ಚೆನ್ನಮಲ್ಲಿಕಾರ್ಜುನ. ಈಗ ಲಿಂಗ ಪೂಜೆ ಪ್ರಾರಂಭವಾಗುತ್ತದೆ. ಅಷ್ಟವಿಧಾರ್ಚನೆ ಷೋಡಶೋಪಚಾರ ಮಾಡುವುದು, ಮಾಡಿದ ಪೂಜೆಯ ನೋಡುವುದು, ಶಿವತತ್ವಗೀತೆಯ ಹಾಡುವುದು, ಶಿವನ ಮುಂದಿನಲ್ಲಿ ದಾಡುವುದಯ್ಯ. ಶಿವತತ್ವಗೀತೆಯ ಹಾಡುವುದು, ಶಿವನ ಮುಂದಿನಲ್ಲಿ ದಾಡುವುದಯ್ಯ. ಕೂಡಲ ಸಂಗಮ ದೇವಯ್ಯ ಕೂಡುವುದು. ಲಿಂಗಮ್ಮ ತಾಯಿ ವಚನದಲ್ಲಿ ಮಗ್ನಳಾಗಿ ಹಾಡುತ್ತಾ ಕುಳಿತಿರುತ್ತಾಳೆ. ಒಮ್ಮೆಲೆ ನಾರಾಯಣಪುರದಿಂದ ಜನರ ಸಮುದಾಯವೇ ಲಿಂಗಮ್ಮನನ್ನು ಕರೆಯಲು ಬರುತ್ತಾರೆ. ಆಕ್ರಂದನ ಕರೆ. ಅಮ್ಮ, ಸಾವಿರಾರು ಜನರೆಲ್ಲ ಕಾಯಿಲೆಯಿಂದ ತುತ್ತಾಗಿದ್ದಾರೆ, ಕಾಲರಾ ಬೇನೆಯಲ್ಲಿ ನರಳುತ್ತಿದ್ದಾರೆ ಎಂದು ದೀನರಾಗಿ ಬೇಡಿಕೊಳ್ಳುತ್ತಾರೆ. ಆಯ್ತು, ನಡೆಯಿರಿ. ಬೇಗನೆ ಬರಬೇಕು ತಾಯಿ.
ನಾರಾಯಣಪುರದಲ್ಲಿ ಕೆಲವು ದಿನಗಳ ಕಾಲ ನೆಲೆಸಿ ಕಾಯಕ ದಾಸೋಹ ದಿನನಿತ್ಯ ಪ್ರಾರಂಭ ಮಾಡಿ ಅಲ್ಲಿಯ ಜನರಲ್ಲಿ ಕಾಯಿಲೆಗಳನ್ನು ದೂರ ಮಾಡುತ್ತಾಳೆ. ಗಿಡದ ಔಷಧಿ ಮೂಲಕ ಜನರಿಗೆ ಜೀವದಾನ ಹೀಗೆ ಅನ್ನದಾನ ಜೀವದಾನ ಮಾಡುತ್ತಿರುವ ತಾಯಿಯ ಕೀರ್ತಿ ಎಲ್ಲೆಡೆಯಲ್ಲಿಯೂ ಹಬ್ಬತೊಡಗಿತು. ಒಂದು ತಿಂಗಳ ಕಾಲ ಮಾಡಿರುವ ತಪಸ್ಸಿನಿಂದ ಈ ಜಗತ್ತಿನ ಎಲ್ಲ ಆಗು ಹೋಗುಗಳಿಗೆ ದುಃಖವನ್ನು ಪಡದೆ ಹೆದರದೆ ಎಲ್ಲವೂ ಶಿವನಿಚ್ಛೆ ಅಂತ ಬಂದವರ ದುಃಖಗಳನ್ನು ಆನಂದದಿಂದ ನಿವಾರಿಸುತ್ತಾಳೆ. ಈ ಖ್ಯಾತಿ ಎಲ್ಲೆಡೆಯಲ್ಲಿಯೂ ಹಬ್ಬತೊಡಗಿತು. ಕಾಯಕ ದಾಸೋಹದ ಗುಪ್ತ ಭಕ್ತಿಯನ್ನು ಕೇಳಿದ ಬಸವಣ್ಣನವರು ಹಾಗೂ ಬಿಜ್ಜಳ ರಾಜನೊಡಗೂಡಿ ರಾಜಮರ್ಯಾದೆಯಿಂದ ಲಿಂಗಮ್ಮನನ್ನು ಸತ್ಕರಿಸಲು ನಾರಾಯಣಪುರಕ್ಕೆ ಉಪಯೋಗವನ್ನು ಮಾಡುತ್ತಾ ಅತ್ಯುನ್ನತ ಸ್ಥಳದಲ್ಲಿದ್ದಳು. ಅದಕ್ಕಾಗಿ ಆಕೆಯ ಕ್ರಿಯಾಚರಣೆಯೆಲ್ಲ ಅರ್ಪಣಾಭಾವದಿಂದ ಕೂಡಿಕೊಂಡಿತ್ತು. ಲಿಂಗಾಂಗ ಸಾಮರಸ್ಯದಲ್ಲಿ ಓಲಾಡುತ್ತಿದ್ದ ಲಿಂಗಮ್ಮ ನೆಲದ ಮರೆಯ ನಿಧಾನದಂತೆ, ತಿಲದ ಮರೆಯ ತೈಲದಂತೆ, ಮುಗಿಲ ಮರೆಯ ಮಿಂಚಿನಂತೆ ಲಿಂಗವೇ ಪ್ರಾಣವಾಗಿ ಕುಳಿತ ದಿವ್ಯ ಚೇತನವನ್ನು ಕಾಣುತ್ತಾರೆ. ಒಂದು ಬಗೆಯ ಆನಂದಮಯ ಬದುಕು. ಎಲ್ಲರೂ ಕೊಡುವವರೇ, ಬೇಡುವರ ಒಬ್ಬರನ್ನೂ ಕಾಣೆನಲ್ಲ. ಬಸವಣ್ಣ, ಅಲ್ಲಿ ಒಬ್ಬ ಹೆಣ್ಣು ಮಗಳು ದಾಸೋಹ ಮಾಡುತ್ತಿದ್ದಂತೆ ಕಾಣುತ್ತದೆ. ಯಾರು ಆ ತಾಯಿ? ಬನ್ನಿ ಬನ್ನಿ, ಮುಂದೆ ಹೋಗಿ ನೋಡೋಣ ಆ ಮಹಾತಾಯಿ ಸಾಧಕಿ ಯಾರು ಅಂತ. ಲಿಂಗಮ್ಮ, ಬಸವಣ್ಣ ಹಾಗೂ ನೀಲಾಂಬಿಕೆಯರು ನಿಂತದ್ದನ್ನು ಕಂಡು ಅತ್ಯಂತ ಆನಂದವೂ ಆಶ್ಚರ್ಯವೂ ಆಯಿತು. ಎಷ್ಟೋ ದಿನಗಳ ಹಂಬಲ ಈಡೇರಿ ತಂದು ಬಯಸಿದ ಭಾಗ್ಯ ತನ್ನ ಬಳಿ ಬಂದಂತಾಯಿತೆಂದು ತಟ್ಟನೆ ಎದ್ದು ಭಕ್ತಿಯಿಂದ ಶರಣು ಶರಣಾರ್ಥಿ ತಂದೆ, ಶರಣು ಶರಣಾರ್ಥಿ ತಂದೆ, ಶರಣು ಶರಣಾರ್ಥಿ ಲಿಂಗಮ್ಮ. ಅಣ್ಣ ತಮ್ಮನ್ನು ಕಾಣಲು ಹಂಬಲ ತುಂಬಿದ ಮನದಿಂದ ಕಾಯುತ್ತಲಿದ್ದೆ. ಆದರೆ ಬರುವಾಗ ಮಹಾದೇವಿಯಮ್ಮನ ಈ ಮಹದ್ ದುಃಖವನ್ನು ನೋಡಲು ಮನಸ್ಸು ಮುಂದಕ್ಕೆ ಹೋಗಲು ಬಿಡಲಿಲ್ಲ. ಆದುದರಿಂದ ಇಲ್ಲಿಯೇ ಕುಳಿತು ಆ ಮಹತ್ಕಾರ್ಯ, ತಮ್ಮ ಎಲ್ಲ ಅನುಭವ ಮಂಟಪದ ಮಹತ್ಕಾರ್ಯಗಳನ್ನು ಕೇಳುತ್ತಾ ಆನಂದಿಸುತ್ತಿದ್ದೇನೆ ತಂದೆ. ನಿಮ್ಮನ್ನು ನೋಡುವ, ತಮ್ಮೆಲ್ಲ ಶರಣರನ್ನು ನೋಡುವ ಬಯಕೆ ಪ್ರಭುದೇವರು ಹೇಳುವಂತೆ ಅರಸುವ ಬಳ್ಳಿ ಕಾಲ ಸುತ್ತುವಂತೆ ತಮ್ಮೆಲ್ಲರ ದರ್ಶನಕ್ಕಾಗಿ ಹಾತೊರೆಯುತ್ತಿದ್ದೇನೆ ತಂದೆ. ಮಹಾತಾಯಿ, ತಾವು ಇಲ್ಲಿಗೆ ಬಂದು ಎಷ್ಟು ದಿನಗಳಾದವು? ಮಹಾಮನೆಗೆ ಏಕೆ ಬರಲಿಲ್ಲ? ಬಸವಣ್ಣ, ನಿನ್ನ ದರ್ಶನಕ್ಕಾಗಿ ಬಸವಣ್ಣ, ನಿಮ್ಮ ದರ್ಶನಕ್ಕಾಗಿ ಅನೇಕದಿಂದ ಹಾತೊರೆಯುತ್ತಿದ್ದೆ. ಬಯಸಿದ ಬಯಕೆ ಕೈ ಸಾರುತ್ತಿದೆ. 12 ವರ್ಷದಿಂದ ನಿಮ್ಮನ್ನು ಕಾಣಲು ಮನಸ್ಸು ಕಾತೊರೆಯುತ್ತಿತ್ತು. ಈಗ ಆ ಬಯಕೆ ಈಡೇರಿದೆ ತಂದೆ. ತಾಯಿ, ನೀನು ರೋಗಿಗಳ ರೋಗವನ್ನು ಗುಣಪಡಿಸುವಂತೆ, ಅಂಗವಿಕಲರು, ದೃಷ್ಟಿಮಾಂದ್ಯರು ಕೈಕಾಲು ಕಣ್ಣುಗಳನ್ನು ಮರಳಿ ಪಡೆದರಂತೆ ಕಲ್ಯಾಣದಲ್ಲೆಲ್ಲ ಸುದ್ದಿಯಾಗಿದೆ. ಅದೆಲ್ಲ ನೀನು ಹೇಗೆ ಸಾಧಿಸಿದೆಯವ್ವ? ತಂದೆ, ರೋಗ ಭವರೋಗಗಳನ್ನು ನಾಶಪಡಿಸಲು ನಾನ್ಯಾರು? ಇದೆಲ್ಲವೂ ನೀವು ಕೊಟ್ಟ ಇಷ್ಟಲಿಂಗದ ಮಹಿಮೆ ತಂದೆ. ಇಷ್ಟಲಿಂಗವನ್ನು ಕೈಯಲ್ಲಿ ಇರಿಸಿಕೊಂಡು ದೃಷ್ಟಿಯೋಗ ನಟ್ಟಿದಾಗ ಆ ಇಷ್ಟಲಿಂಗಕ್ಕಿದೆ ಅಂತೆ. ಇಷ್ಟಾರ್ಥಗಳನ್ನು ಪೂರೈಸುವ ಶಕ್ತಿ ಇಷ್ಟಲಿಂಗಕ್ಕಿದೆ. ಅದಕ್ಕಾಗಿ ಇದೆಲ್ಲವೂ ಸಿದ್ದರಾಮೇಶ್ವರರು ಕೊಟ್ಟ ದೃಷ್ಟಿಯೋಗದ ಮಹಿಮೆ ಹಾಗೂ ತಾವು ಕೊಟ್ಟ ಇಷ್ಟಲಿಂಗದ ಮಹಿಮೆ ತಂದೆ. ಆಗಲಿ ತಾಯಿ. ನಾನಿನ್ನೂ ಸಾಧಕಳು ತಂದೆ.
ಅನುಭವ ಮಂಟಪದ ಕಾಯಕಕ್ಕೆ ಅತ್ಯಂತ ಮಹತ್ವವಿದೆ ಎಂದು ಕೇಳಿದ್ದೇನೆ. ಸಾವಿರಾರು ಜನ ಶರಣರು ಕಾಯಕ ಮಾಡುವುದನ್ನು ಕಂಡು ನಾನು ಯಾವ ಕಾಯಕ ಕೈಗೊಳ್ಳಲಿ ಎಂದು ವಿಚಾರ ಮಾಡುತ್ತಿದ್ದೆ. ಆದರೆ ಈ ನೊಂದವರ ಕಣ್ಣೀರನ್ನು ಒರೆಸುವ ಕಾಯಕವನ್ನು ಕೈಗೊಂಡಿದ್ದೇನೆ ತಂದೆ. ಈ ಕಾರ್ಯಕ್ಕೆ ತ್ರಿಕಾಲ ಪೂಜೆಯ ಆಧಾರವಾಗಿದೆ. ಅಂಗೈಯಲ್ಲಿ ಏಕಾಗ್ರತೆಯಿಂದ ದೃಷ್ಟಿ ನೆಟ್ಟಾಗ ಆ ಲಿಂಗದೇವರೇ ಬಂದವರ ದುಃಖ ಪರಿಹರಿಸುತ್ತಿದ್ದಾನೆ. ಇದಕ್ಕೆ ನನ್ನದೇನಿದೆ ತಂದೆ? ಎಲ್ಲ ಶಿವನಿಚ್ಛೆ. ನಿನ್ನ ಮಹಿಮೆಯ ಅರಿತು ಬಹಳ ಆನಂದವಾಯಿತು. ನೀಲಾಂಬಿಕೆ ಮೋಹದ ಮಗಳಾಗಿ ಅಕ್ಕ ಮಹಾದೇವಿ ಈಗಾಗಲೇ ಮಹಾಮನೆಯಿಂದ ಶ್ರೀಶೈಲಕ್ಕೆ ಹೋಗುವ ಸಿದ್ಧತೆ ನಡೆಸಿದ್ದಾಳೆ. ಹಾಗೆಯೇ ನೀನು ಅಕ್ಕರೆಯ ಮಗಳಾಗಿ ಮಹಾಮನೆಗೆ ಬಾರವ್ವ. ಕಲ್ಯಾಣ ಅನುಭವ ಮಂಟಪದಲ್ಲಿ ಎಲ್ಲ ಶರಣರಿಗೂ ನಿನ್ನ ದರ್ಶನವಾಗಬೇಕು. ಆಗಲಿ ತಂದೆ. ಆದರೆ ನನ್ನದೊಂದು ಬಯಕೆ, ತಾವೆಲ್ಲ ಲಕ್ಷದ ಮೇಲೆ 96,000 ಜಂಗಮರು ಇಲ್ಲಿ ಬಂದು ದಾಸೋಹ ಮಾಡಬೇಕಾಗಿ ನನ್ನದೊಂದು ಬಯಕೆ ತಂದೆ. ಈ ಬಯಕೆಯನ್ನು ಈಡೇರಿಸಬೇಕೆಂದು ನನ್ನ ವಿನಂತಿ ತಂದೆ. ಆಗಲಿ ತಾಯಿ. ಹೀಗೆ ಸಮಸ್ತ ಜಂಗಮರಿಗೆ ದಾಸೋಹ ಮಾಡಿ ತೃಪ್ತಿಪಡಿಸಿರುವ ನಮ್ಮ ಶಿವಯೋಗಿಣಿ ಲಿಂಗಮ್ಮ ಮಹಾಶಿವಶರಣೆ ಆ ತಾಯಿ ದೃಷ್ಟಿಯೋಗದಿಂದ ಅನೇಕ ಜೀವಿಗಳ ದುಃಖ ನಿವಾರಣೆ ಮಾಡಿ ಲಿಂಗಾನುಸಂಧಾನ ಮಾಡಿ ಪಾದೋದಕ ಪ್ರಸಾದದಿಂದ ಎಲ್ಲ ಭಕ್ತರ ಉದ್ಧಾರ ಮಾಡಿದ್ದಾಳೆ. ತನ್ನ ಶಿವಯೋಗದ ಸಾಧನೆಯಿಂದ ದಾನಗೈಯುವ ಮಹಾತಾಯಿ ಇವಳು. ಆದ್ದರಿಂದ ಸಮಸ್ತ ಜಂಗಮರಿಗೆ ಈ ಲಿಂಗಮ್ಮ ದಾಸೋಹಿ ದಾನಮ್ಮನೆಂದೆನಿಸುವಳು. ತಾಯಿ ಲಿಂಗಮ್ಮ ದಾಸೋಹಿ ದಾನಮ್ಮಳೆಂದು ಕೀರ್ತಿವಂತಳಾಗು. ದಾನಮ್ಮನವರಿಗೆ ಜಯವಾಗಲಿ. ದಾಸೋಹಿ ದಾನಮ್ಮನವರಿಗೆ ಜಯವಾಗಲಿ. ದಾಸೋಹಿ ದಾನಮ್ಮನವರಿಗೆ ಜಯವಾಗಲಿ. ದಾಸೋಹಿ ದಾನಮ್ಮನವರಿಗೆ ಜಯವಾಗಲಿ. ದಾಸೋಹಿ ದಾನಮ್ಮನವರಿಗೆ ಜಯವಾಗಲಿ. ಹೀಗೆ ಮೆರವಣಿಗೆಯ ಮೂಲಕ ಪ್ರವೇಶ ಅನುಭವ ಮಂಟಪದಲ್ಲಿ ಜೀವಾಡ ಕೂರ್ಪರ ಸಾವಿನಲ್ಲಿ ಕೋಟ ಜೀವಾಡ ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ ನೋಡಲ ಸಂಗಮ ಶೇವರವನಗೆ ಕೂಡಲ ಸಂಗಮ ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಪ್ರಾಣ ಜೀವಾಳ ಪ್ರಾಣ ಜೀವಾಳ ಪ್ರಾಣ ಜೀವಾಳ. ಎಲ್ಲರೂ ಸ್ಥಾನಗ್ರಹಣ ಮಾಡಬೇಕಾಗಿ ವಿನಂತಿ. ಈಗ ದಾನಮ್ಮನವರ ಪರಿಚಯ ಸಿದ್ದರಾಮೇಶ್ವರರು ಮಾಡುತ್ತಾರೆ. ಈ ತಾಯಿಯ ವ್ಯಕ್ತಿತ್ವ ಬಹಳ ದೊಡ್ಡದು. ವೀರಗಣಾಚಾರಿಯಾಗಿ ಬೆಳೆದಳು ಹಾಗೂ ತ್ರಿಕಾಲ ಪೂಜ ಪ್ರೇಮಿಯಾಗಿದ್ದಾಳೆ. ಆ ತ್ರಿಕಾಲ ಪೂಜೆಯಿಂದಲೇ ಜಗತ್ತಿನಾದ್ಯಂತ ಪ್ರಸಿದ್ಧಿ ಹೊಂದಿದ್ದಾಳೆ. ಆದ ಕಾರಣ ಹೆಣ್ಣಲ್ಲ, ಹೆಣ್ಣು ಮಾಯೆಯಲ್ಲ, ಹೆಣ್ಣು ರಕ್ಕಸೆಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ. ಶರಣೆ ದಾನಮ್ಮ ತಾಯಿಯವರಿಗೆ ಜಯವಾಗಲಿ. ಶರಣೆ ದಾನಮ್ಮ ತಾಯಿಯವರಿಗೆ ಜಯವಾಗಲಿ. ಹೀಗೆ ಅನುಭವ ಮಂಟಪದ ಒಂದು ಚರ್ಚೆಯಲ್ಲಿ ಸದಾಕಾಲ ಭಾಗವಹಿಸುತ್ತಿದ್ದಳು. ಅದೇ ರೀತಿ ಬಸವಣ್ಣನವರ ವಚನವನ್ನು ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಜ್ಞಾನದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ, ಎನ್ನ ಭವದ ಕೇಡು ನೋಡಯ್ಯ. ಶರಣು ಶರಣಾರ್ಥಿ.
ಎಲ್ಲ ಶರಣರು ಆನಂದದ ಭರದಲ್ಲಿ ತಲ್ಲೀನರಾಗಿದ್ದರು. ಎಲ್ಲವೂ ನಿಶ್ಶಬ್ದವಾಗಿತ್ತು. ಅಲ್ಲದೆ ಬಸವಣ್ಣನವರ ವಚನ ಹಾಗೂ ದಾನಮ್ಮ ತಾಯಿಯವರ ರಾಗಬದ್ಧವಾದ ಧ್ವನಿಗೆ ಕೈಲಾಸವೇ ಕೆಳಗಿಳಿದಂತೆ ಭಾಸವಾಗುತ್ತಿದ್ದು. ತಾಯಿ ದಾನಮ್ಮ, ನೀವು ಸಹ ವಚನಗಳನ್ನು ಬರೆದು ಹಾಡಲು ಪ್ರಾರಂಭ ಮಾಡಬಹುದಲ್ಲವೇ? ಶರಣಾರ್ಥಿ ತಂದೆ. ಶರಣಾರ್ಥಿ. ನಾವೆಲ್ಲರೂ ಈ ಶರಣರ ವಚನಗಳನ್ನು ಬಿತ್ತರಿಸುವ ಕಾರ್ಯ ಮಾಡೋಣ ತಂದೆ. ಜನಜಾಗೃತಿಯ ಕಾರ್ಯ ಮಾಡುವೆ ತಂದೆ. ಜನಜಾಗೃತಿಯ ಕಾರ್ಯವನ್ನು ಮಾಡುತ್ತಾ ಎಲ್ಲ ಕಡೆ ಅಕ್ಕ, ತಾವು ಜ್ಞಾನದಲ್ಲಿ ಎಲ್ಲರಿಗಿಂತ ಹಿರಿಯಳು ಎಂದು ಚನ್ನಬಸವಣ್ಣನವರೇ ಹೇಳಿದ್ದಾರೆ. ನಿಮ್ಮ ಬಳಿ ನನ್ನದೊಂದು ಸಂಶಯ ನೀಗಿಸಿಕೊಳ್ಳಲು ಬಂದಿದ್ದೇನೆ ತಾಯಿ. ದಾನಮ್ಮ, ನೀನೇನು ಸಾಮಾನ್ಯಳೆ? ಅಣ್ಣ ಬಸವಣ್ಣನವರಿಂದ ದಾನಮ್ಮ ಎಂಬ ಬಿರುದು ಪಡೆದಿಡುವೆ, ಸಂಕೋಚವಿಲ್ಲದೆ ಕೇಳುವ. ಅಕ್ಕ, ನಾವಿಬ್ಬರು ಈ ಮಹಾಮನೆಯ ಅಕ್ಕರೆಯ ಮಕ್ಕಳು. ಆದರೆ ಬೇರೆಯವರಿಗೆ ಕೇಳಲು ನನಗೆ ಸಂಕೋಚ. ಅದಕ್ಕಾಗಿ ನಿನ್ನ ಬಳಿಯೇ ಬಂದಿರುವೆನು. ನನ್ನ ತಂದೆ ತಾಯಿಗಳು ಈಗ ಮದುವೆ ಮಾಡುವ ಕಾತುರದಲ್ಲಿದ್ದಾರೆ. ನಾನು ಅವರಿಗೆ ಹೇಳದೆ ಇಲ್ಲಿಗೆ ಬಂದಿರುವೆನು. ಮದುವೆ ಆತ್ಮೋನ್ನತಿಗೆ ಆತಂಕವಾಗುವುದೇ ಅಕ್ಕ? ದಾನಮ್ಮ, ಮದುವೆ ಎಂಬುದೇನೋ ಆತಂಕಕಾರಿಯಲ್ಲ. ನನಗೀಗ ಚನ್ನಮಲ್ಲಿಕಾರ್ಜುನನ ಬಿಟ್ಟು ಬೇರೆಯವರ ಯಾರೂ ನನಗೆ ಹಿಡಿಸುವುದಿಲ್ಲ. ಹೌದಕ್ಕ, ನಿನಗೆ ಚನ್ನಮಲ್ಲಿಕಾರ್ಜುನನೇ ಮನದಲ್ಲಿ ತುಂಬಿರುವನು. ಅದಕ್ಕಾಗಿಯೇ ನೀನು ಹೇಳಿರುವೆ ನಿನ್ನ ವಚನದಲ್ಲಿ. ಅಕ್ಕ ಕೇಳವ್ವ, ನಾನೊಂದು ವಚನ ಕನಸು ಕಂಡೆ ಎಂದು. ನಿನ್ನ ಮನದ ತುಂಬೆಲ್ಲ ಚನ್ನಮಲ್ಲಿಕಾರ್ಜುನನೇ ತುಂಬಿರುವನು ತಾಯಿ. ದಾನಮ್ಮ, ಅವರವರ ಮನದ ಇಚ್ಛೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರುವುದು ಶಿವನಿಗೆ, ದೇವರಿಗಷ್ಟೇ ಅಲ್ಲ, ಮಾನವ ಕುಲಕ್ಕೆ ಆದರ್ಶವಾಗಿದೆ. ಹಾಗಾದರೆ ಪರಸ್ಪರರು ಅನ್ಯೋನ್ಯವಾಗಿದ್ದರೆ ಈ ದಾಂಪತ್ಯ ಜೀವನ ಆಧ್ಯಾತ್ಮ ಜೀವನಕ್ಕೆ ಬಾಧಕವಾಗದೆ ಅಕ್ಕ? ಹೌದಾ ತಾಯಿ? ಕಲ್ಯಾಣದಲ್ಲಿರುವ ಇಂಥ ಅನೇಕ ಬಸವಾದಿ ಶರಣರ ಕಂಡು ನಾನು ಮದುವೆಯಾಗಿ ಇಬ್ಬರೂ ಕೂಡಿ ಈ ಶರಣರ ತತ್ವಗಳನ್ನು ಪ್ರಚಾರ ಮಾಡಬೇಕು. ಹೇಗಾದರೂ ನನ್ನ ಹೆತ್ತವರಿಗೂ ಮದುವೆ ಹಂಬಲ. ಉಮಾರನಿಗೆ ಹೋಗಿ ಮದುವೆ ಮಾಡಿಕೊ. ನಂತರ ದಂಪತಿಯರಿಬ್ಬರು ಬಸವ ತತ್ವ ಪ್ರಚಾರ ಮಾಡುತ್ತಾ ದೇಶ ಸಂಚಾರ ಮಾಡಬಹುದು. ವಿರಾಗಿಣಿ ಅಕ್ಕ, ವೈರಾಗ್ಯದ ಶಿಖಾಮಣಿ, ನಿನ್ನ ಅನುಗ್ರಹ ಯಾವಾಗಲೂ ನಮ್ಮ ಮೇಲೆ ಇರಲಿ ತಾಯಿ. ಶರಣಾರ್ಥಿ ತಾಯಿ. ಆಗಲಿ ತಾಯಿ. ಬಹುರೂಪ ಇಲ್ಲಿಗೆ ಬಂದಿತ್ತು, ಇಲ್ಲಿಯ ಬಹುರೂಪ ಎಲ್ಲಿ ಅಡಗಿತ್ತು? ಎನ್ನ ಬಹುರೂಪ ಬಲ್ಲವರಾರು, ನಾದ ಹರಿದು ಸ್ವರವು ಸೂಸಿದ ಬಳಿಕ ಈ ಬಹುರೂಪ ಬಲ್ಲವರಾರು. ರೇ ಕಣ್ಣ ಪ್ರಿಯ ನಾಗಿನಾಥನಲ್ಲಿ, ರೇ ಕಣ್ಣ ಪ್ರಿಯ ನಾಗಿನಾಥನಲ್ಲಿ, ಬಸವಣ್ಣನಿಂದ ಬದುಕೀತಿ ಲೋಕವೆಲ್ಲ, ಬಸವಣ್ಣನಿಂದ ಬದುಕೀತಿ ಲೋಕವೆಲ್ಲ. ಬಹಳ ಚೆನ್ನಾಗಿ ಹಾಡಿ. ಇದನ್ನೆಲ್ಲ ಯಾವಾಗ ಕಲ್ತಿದೀಯಾ? ಗುರುಗಳೇ, ಕಲ್ಯಾಣದಿಂದ ಸಾರು ಜಂಗಮರು ಬರುತ್ತಿದ್ದಾರಲ್ಲ, ಅವರು ಹಾಡೋದನ್ನು ಕೇಳಿ ನಾನು ಸ್ವಲ್ಪ ಹಾಡಿದೀನಿ ರೀ ಗುರುಗಳೇ. ಹೀಗೆ ಉಮರಾಣಿಯಲ್ಲಿ ಪ್ರವೇಶ ಮಾಡುತ್ತಾರೆ. ಉಮರಾಣಿಯಲ್ಲಿ ತಾಯಿ ತಂದೆ ಇಬ್ಬರು ಅವ್ರ ಬೆನ್ನಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೀಗೆ 550 ದಂಪತಿಗಳನ್ನು ಮದುವೆ ಮಾಡಿಸಿದಳು ದಾನಮ್ಮ ತಾಯಿ. ತನ್ನ ಜೊತೆ ತಾನೊಬ್ಬಳೇ ಮಾಡಿಕೊಳ್ಳಲಿಲ್ಲ,
ತನ್ನ ಜೊತೆ 550 ದಂಪತಿಗಳ ಮದುವೆಯನ್ನು ಮಾಡಿದಳು. ಅದೇ ರೀತಿಯಲ್ಲಿ ಜಗತ್ತನ್ನು ನಿರ್ಮಾಣ ಮಾಡಿದ ಸೃಷ್ಟಿಕರ್ತ ಇಷ್ಟಲಿಂಗನ ಅಸ್ತಿತ್ವದಲ್ಲಿ ನಂಬಿಕೆ ಇಡುತ್ತೇವೆ ಅನ್ನುವಂಥ ವಚನಗಳನ್ನು ಅವರು ಇಬ್ಬರು ಪೂರೈಸುತ್ತಾರೆ. ಇವನಾರವ ಎಂದು ಇವನಾರವ ಎನ್ನದೇ ಇವನಮ್ಮವ ಎಂದು ಸರ್ವರ ನಮ್ಮನ್ನು ಪ್ರೀತಿಯಿಂದ ಕಾಣುವಂತಾಗಲಿ ಎಂದು ಬಂದಿರುವ ಎಲ್ಲ ಶರಣರ ಆಶೀರ್ವಾದ ಹಾರೈಕೆ ಬೇಡುತ್ತಾರೆ. ಎಲ್ಲರೂ ಆಶೀರ್ವದಿಸಿರಿ. ಇನ್ನು ಮುಂದೆ ಒಂದು ದಿನವೂ ತಮ್ಮ ಒಂದು ವಿಶ್ರಾಂತಿಯನ್ನು ಪಡೆಯದೆ ಧರ್ಮ ಪ್ರಚಾರಕ್ಕಾಗಿ ಇಬ್ಬರು ಹೊರಟೇ ಬಿಡುತ್ತಾರೆ. ಅವರನ್ನು ಉದ್ಧಾರ ಮಾಡುತ್ತಾಳೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದೇ ರೀತಿ ಮುಂದೆ ಆಲಂಪುರಕ್ಕೆ ಪ್ರವೇಶ ಆಗುತ್ತದೆ. ಆಲಂಪುರದಲ್ಲಿ ತನ್ನ ಒಂದು ವೈಷ್ಣವ ಏನು ಅಲ್ಲಿ ಗದ್ದಲ ನಡೆದಿತ್ತು ಶೈವರದು, ಅಲ್ಲಿ ಯುದ್ಧವನ್ನು ಮಾಡುತ್ತಾಳೆ. ಯಾವ ರೀತಿ ಆಕೆ ಎಲ್ಲವನ್ನು ತನ್ನ ಕೈಯಾರೆ ಆ ನ್ಯಾಯವನ್ನು ಕೊಡಿಸುತ್ತಾಳೆ. ಅಲ್ಲಿರುವ ವೀರ ಗಣಾಚಾರಿಯಾಗಿ ದಾನಮ್ಮ ತಾಯಿಯವರು ಕಾಯಕ ಮಾಡುತ್ತಾರೆ. ಅದೇ ರೀತಿ ದಾನಮ್ಮನವರು ಕಲ್ಯಾಣದ ಬಸವಣ್ಣನವರ ನಾಮಸ್ಮರಣೆ ಯಾವ ರೀತಿ ಮಂತ್ರದ ಮಹಿಮೆಯನ್ನು ಅರಿತು ಅಲ್ಲಿ ತಿಳಿಸುತ್ತಾರೆ ಅನ್ನೋದನ್ನ ಇಲ್ಲಿ ಆದ್ವಾನಿಗೆ ಒಂದು ಘಟನೆ ನಡೆಯುತ್ತದೆ. ಆದ್ವಾನಿಗೆ ಹೋಗುತ್ತಾರೆ. ಅಲ್ಲಿರುವ ಜನರೆಲ್ಲರಿಗೂ ಲಿಂಗದ ಮಹಿಮೆ ಮಾತ್ರ ಮಂತ್ರದ ಮಹಿಮೆ ತಿಳಿಸುತ್ತಾರೆ. ಕೆಲವೊಂದು ಪ್ರಸಂಗ ನಡೆದೇ ಬಿಡುತ್ತವೆ. ಅಲ್ಲಿ ಮಗುವಿಗೆ ಮಂತ್ರದ ಮಹಿಮೆ ವಿಭೂತಿಯನ್ನು ಧರಿಸಿ ಜ್ವರವನ್ನು ಹೋಗಲಾಡಿಸಿದರು. ಹೀಗೆ ಆದ್ವಾನಿಯಲ್ಲಿ ಗುಡ್ಡಾಪುರದ ದಾನಮ್ಮ ದೇವಿ ಮನೆ ದೇವರಾದರು. ಈಗ ಆದ್ವಾನಿ ಊರೇ ಆದೋನಿ ಎಂದಾಗಿದೆ. ಅದೇ ರೀತಿ ಮುಂದೆ ಸಾಮಾಜಿಕ ಮಾಯಾ 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 ಈ ಮಾತು ಕೇಳಿ ಬಲು ಮಾಯಾ ತೂಕ ಮಾಡಿ ಹೇಳುತ್ತೀನ್ರಿ ನ್ಯಾಯ. ಜೀವಕ್ಕೆ ಅನ್ನುತ್ತದ ದೇಹ ಬಿಟ್ಟು ಹೋಗ ಬ್ಯಾಡ ಮಾರಾಯ, ಬಿಟ್ಟು ಹೋಗ ಬ್ಯಾಡ ಮಾರಾಯ. ಮಾಯಾ ಸಮೀಪ ಮಾಯಾ ಓ ಜೀವವೇ ನಿನ್ನ ದಯದಿಂದ ಕಂಡು ಬಂದೆ ಕಾಶಿ ರಾಮೇಶ್ವರ ಸೊಗದಿಂದ. ಓ ಕಾಯವೇ ನಿನ್ನ ನೆರವಿಂದ ಕಂಡುಕೊಂಡೆ ಪಾಪ ಪುಣ್ಯದ ರಾಶಿಯನ್ನ. ಮಧ್ಯಾಹ್ನದ ಸಂತೆ ಚಂದ ಅದರಂತೆ ನಮ್ಮ ಈ ಬಂಧ. ಮಧ್ಯಾಹ್ನದ ಸಂತೆ ಚಂದ ಅದರಂತೆ ನಮ್ಮ ಈ ಬಂಧ. ನಾನ್ ಕಾಯ ಆದ್ರೆ ನೀನ್ ಮಾಯ, ಏನ್ ಚಂದ ಉಸಿರಿರದ ಕಾಯ. ಈ ಮಾತು ಕೇಳಿ ಬಲು ನಾಯ ತೂಕ ಮಾಡಿ ಹೇಳುತ್ತೀನ್ರಿ ನ್ಯಾಯ. ಜೀವಕ್ಕೆ ಅನ್ನುತ್ತದ ದೇಹ ಬಿಟ್ಟು ಹೋಗ ಬ್ಯಾಡ ಮಾರಾಯ, ಬಿಟ್ಟು ಹೋಗ ಬ್ಯಾಡ ಮಾರಾಯ. ಮಾಯಾ 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 ಮಾಯಾ. ಕಾಡೋರೆಲ್ಲ ಕಾಡಿ ಹೋದ್ರು. ಇನ್ನ ಕೂಡೋರ್ ಕುಡ್ಕೊಂಡ್ರಾಯ್ತು. ಇಲ್ಲಿ ಜೀವನದ ಸಂತಿ ಮುಗಿತೈತಿ. ಎಷ್ಟು ಚಂದ ಹಾಡ್ತೀಯಪ್ಪ ಕಣ್ಣಪ್ಪ. ಆಮೇಲೆ ಅದೇನೋ ಹೇಳ್ದಲ್ಲ, ಇನ್ನೊಂದು ಹೇಳು. ಏನಿಲ್ಲವಾ, ಅದ ಕಾಡವರೆಲ್ಲ ಕಾಡಿ ಹೋದ್ರು. ಇನ್ ಕೂಡೋನ್ ಕುಡ್ಕೊಂಡ್ರಾಯ್ತು.
ಎಷ್ಟು ಚಂದ ಅದಪ್ಪ, ಇದು ನಾನು ತಿಳ್ಕೊಂಡೇ ಇರಲಿಲ್ಲ ನೋಡು. ಎಲ್ಲ ಬಲ್ಲಿದೆ ತಾಯಿ ನೀನು. ನಿಜ ಕಣಪ್ಪ, ಇದನ್ನು ನಾನು ತಿಳ್ಕೊಂಡೇ ಇರಲಿಲ್ಲ. ಇದನ್ನು ಹೇಳಿ ನನ್ನ ಮೇಲೆ ಉಪಕಾರ ಮಾಡಿದೆ ನೋಡು ಕಣಪ್ಪ. ನಾ ಏನೋ ಹೇಳಿದೆ, ಸಹಜವಾಗಿ ಹೇಳಿದೆ, ನೀ ಅದನ್ನ ಏನೇನು ಅಂತ ತಿಳ್ಕೊಂಡಿದೀಯಲ್ಲವಾ. ಅದು ಇರ್ಲಿ ಬಿಡು, ಎಲ್ಲರೂ ನನ್ನ ಬಳಿ ಬಂದು ಏನೇನೋ ಕೇಳ್ತಾರ, ನೀನು ಮಾತ್ರ ಏನೂ ಕೇಳಿಲ್ಲ, ಏನೋ ಯಾವಾಗಲೂ ಏನೂ ಕೇಳಲಿಲ್ಲಲ್ಲ ಕಣಪ್ಪ. ನಂಗೇನು ಕಮ್ಮಿ ಐತೆ ಅಂತ ಕೇಳಿ ಎಲ್ಲ ಐತಿ ನಿನ್ನ ಸನ್ನಿಧಿ ಒಳಗ, ಅದಕ್ಕೆ ನಾನು ತೃಪ್ತನಾಗಿದ್ದೇನೆ. ಆದ್ರೆ ಕೇಳಬೇಕು ಅಂತೀನಿ. ಅದೇನು ಕೇಳ್ಕಣಪ್ಪ, ಆ ದೇವ್ರು ನಿನಗೇನು ಕಣ್ಣು ಕೊಡಲಾರ್ದೆ ಇರ್ತಾನೇನೋ. ನಿನ್ನ ನೋಡಬೇಕು ಅಂತ ಕಣ್ಣು ಬೇಡ್ತೀನಿ ಅವ್ವ. ಆ ದೇವರು ಕೊಟ್ಟೇ ಕೊಡ್ತಾನೆ ಕಣಪ್ಪ ನಿನಗ. ಈಗ ಬೇಡವ್ವ, ನಾನು ಕೇಳ್ತೀನಿ, ಅವಾಗೇ ಕೊಡು. ನಿನ್ನ ನೋಡಿದ ಮೇಲೆ ನನಗೆ ಯಾನೂ ನೋಡೋದಿಲ್ಲವ್ವ, ಹಾಗಂತ ಭಾಷೆ ಕೊಡವ್ವ. ಆಯ್ತು ಕಣಪ್ಪ. ಶರಣರ ಕಡೆಗೆ ಮಾತ್ರ ಓ ಅಂತೀಯ ಎಂದಂಗಾಯ್ತು. ಹಾಗಲ್ಲ, ನೀವು ನನ್ನ ಶರಣರು ಸ್ವಾಮಿ, ನೀವೇ ನನ್ನ ಎಲ್ಲ ಕಾರ್ಯಕ್ಕೆ ನೀವೇ ಕಾರಣಿಕರು ಸ್ವಾಮಿ. ಒಬ್ಬ ಮಹಾತ್ಮರ ಹಿಂದೆ ಹೆಣ್ಣು ಇರುತ್ತಾರೆ. ಯಾವಾಗಲೂ ನೀವು ನನ್ನ ಹಿಂದೆ ನನ್ನ ಜೊತೆಯಾಗಿ ನನ್ನ ಎಲ್ಲ ಕಾರ್ಯಸಿದ್ಧಿಗಳಿಗೆ ತಾವೇ ಕಾರಣಿಕರಾಗಿರಿ ತನ್ನೊಡೆಯ. ನಿನ್ನ ಸಂಕಲ್ಪಗಳಿಗೆ ನಾನೇನಾದರೂ ಬೇಡ ಅಂದಿದ್ದೇನೇನು? ಈಗಾಗಲೇ ಎಲ್ಲ ಕಡೆಗೆ ಹೋಗಿ ಬಂದೆವು, ಈಗ ಮತ್ತೆ ನಿನಗೆ ಪ್ರವಾಸ ಸಹಿಸಬೇಕಲ್ಲ. ಈಗ ನಾನು ಮಾಡುವ ಪ್ರವಾಸ ಲೌಕಿಕದಲ್ಲ, ಅಲೌಕಿಕದು. ಅದಕ್ಕೆ ಕಾಯಕ ಮುಗಿಯಿತು, ಹೊರಡಬೇಕಿನ್ನು. ಈ ಮನಸ್ಸು ಒಂದು ಸಂಕಲ್ಪ ಮಾಡಿದೆ. ಇಬ್ಬರು ನಾವು ಸಂಕಲ್ಪ ಸಿದ್ಧಿಯಲ್ಲಿ ಸೇರಿದ್ದೇವೆ. ಆದರೆ ಮೊದಲು ನನ್ನ ಸಂಕಲ್ಪ ನೆರವೇರಲಿ, ಆಮೇಲೆ ನಿಮ್ಮ ಮನದ ಸಂಕಲ್ಪ ನಿಮ್ಮಿಚ್ಛೆಯಂತೆ ಆಗಲಿ ಒಡೆಯ. ಯಾಕೋ ದಾನು, ಇವತ್ತಿನ ಮಾತು ಬೇರೆನೇ ಇದೆಯಲ್ಲ. ನಾನು ನಿನ್ನ ಜೊತೆ ಇದ್ದೇನೆ ಎಂಬುದು ಮರಿಬೇಡ. ನೀವು ಯಾವಾಗಲೂ ನನ್ನ ಜೊತೆಯೇ ಇದ್ದಿರಲಿ, ಆದರೆ ಮೊದಲು ನನ್ನ ಸಂಕಲ್ಪ ನೆರವೇರಲಿ. ನಾನು ಮುತ್ತೈದೆಯಾಗಿ ಹೋಗಲು ಆಶೀರ್ವಾದ ಮಾಡಿ ಒಡೆಯ. ಆಗಲಿ ದಾನಮ್ಮ, ನಿನ್ನೆ ಮನದಿಚ್ಛೆ ಈಡೇರಲಿ. ಮರಣವೇ ಮಹಾನವಮಿ ಎಂದು ಹೇಳಿದ ಶರಣರ ನುಡಿ ಇಲ್ಲಿ ಸತ್ಯವಾಯಿತು. ಯಾಕೋ ನಂಗೆ ಕಸಿವಿಸಿ ಆಗ್ತೈತಿ. ಯಾರಾದರೂ ನನ್ನ ದಾನಮ್ಮನ ಹತ್ರ ಬಿಡ್ರಪ್ಪ. ಕಣ್ಣಪ್ಪ, ಎಲ್ಲೋಗಿದ್ಯಪ್ಪ? ಈಗ ಬಂದ್ಯಾ? ಹೇಳಾದ್ರೂ ಹೋಗ್ಬಾರ್ದಿತ್ತಾ? ನಿಮ್ಮ ಅವ್ವ ಹೋದ್ಲು. ಎಲ್ಲಿದೆಯವ್ವ? ಅವ್ವ, ದಾನಮ್ಮ ಎಲ್ಲಿದೆಯವ್ವ? ನಾ ಬಂದಿದ್ದೀನಿ ನೋಡವ್ವ. ಇಲ್ಲ ಕಣ್ಣಪ್ಪ, ನಿಮ್ಮ ತಾಯಿ ಇಲ್ಲಿಲ್ಲ, ಲಿಂಗೈಕ್ಯ ಆದ್ಲು. ನಿನ್ನ ದಾರಿ ಬಹಳ ನೋಡ್ಲಪ್ಪ, ಕೇಳಿಟ್ಲಪ್ಪ. ದಾನಮ್ಮ ಎಲ್ಲಿದೆಯವ್ವ? ದಾನಮ್ಮ, ನೀ ನನಗೆ ಹಿಂಗೆ ಮೋಸ ಮಾಡಕ್ಕೆಲ್ಲವ್ವ. ನಾನು ನಿನಗೇನು ಕೇಳಿದ್ನೇವ? ನೋಡೋಕೆ ಕಣ್ಣು ಕೇಳಿದ್ನೇವ. ನಿನ್ನ ನೋಡಿದ ಮೇಲೆ ನನಗೆ ಯಾವ ಜಗತ್ತು ನೋಡೋದಿಲ್ಲವ್ವ. ದಾನಮ್ಮ, ನಾ ಕರೆದ್ರ ನೀ ಬರ್ತಿ ಅಂತ ನನಗೆ ಗೊತ್ತವ್ವ. ದಾನಮ್ಮ. ಕಣಪ್ಪ, ಇಲ್ಲೇ ಇದ್ದೀನಿ ನೋಡು ಕಣಪ್ಪ, ನಾನು ನಿನ್ಬಿಟ್ಟು ಎಲ್ಲಿ ಹೋಗಿಲ್ಲ. ನಿನ್ನ ನೋಡುವ ಒಂದು ಆಸೆ ಈಡೇರಿತಮ್ಮ. ನನ್ನ ಜನ್ಮ ಧನ್ಯವಾಯಿತು ಅಮ್ಮ. ಅವ್ವ, ಸಾರ್ಥಕವಾಯಿತು ನನ್ನ ಜನ್ಮ. ನನಗಿನ್ನೇನೂ ಬೇಡವ್ವ, ನಿನ್ನ ದರ್ಶನದ ಒಂದು ಆಸೆ ಈಡೇರಿತವ್ವ. ಅವ್ವ, ಧನ್ಯನಾದೆ. ಅವನಿಗೆ ಕಣ್ಣು ಬಂದು ಆನಂದಿತನಾಗಿ ತಾಯಿ ದರ್ಶನ ಮಾಡಿ ಅಲ್ಲಿಯೇ ಅವನನ್ನು ತಾಯಿ ಮುಕ್ತನನ್ನಾಗಿ ಮಾಡಿದಳು. ಹೀಗೆ ನೊಂದು ಬಂದವರ ಕಣ್ಣೀರು ಒರೆಸುವ ಶಕ್ತಿ ಅಂತ ವೀರ ಮಲ್ಲಯ್ಯನವರಿಗೆ ಬೇಡಿಕೊಳ್ಳುತ್ತೇನೆ ಎಂದು ಮಾತು ಸತ್ಯವಾಗಿದೆ. ಇನ್ನೂವರೆಗೆ ದಾನಮ್ಮ ತಾಯಿ ಮುಕ್ತಿ ಮಾತ್ರ ಬೇಡಲಿಲ್ಲ, ಹಾಗೆಯೇ ಶಿವ ಆಕೆಗೆ ವರ ನೀಡಿದಂತೆ ಈಗಲೂ ಸಹ ದಾನಮ್ಮನನ್ನು ಭಕ್ತಿಯಿಂದ ಭಜಿಸಿದವರಿಗೆ ಕಣ್ಣೀರು ಒರೆಸುತ್ತಾಳೆ ತಾಯಿ. ಹೀಗೆ ದಾನಮ್ಮ ತಾಯಿಯವರಿಗೆ
ದಾನಮ್ಮ ತಾಯಿಯವರಿಗೆ ಜಯವಾಗಲಿ, ಗುಡ್ಡಾಪುರ ದಾನಮ್ಮ ತಾಯಿಯವರಿಗೆ ಜಯವಾಗಲಿ. ಬಸವಧರೆಗೆ ಬಂದ ಜೋ ಜೋ ಬಸವಧರೆಗೆ ಬಂದ ಜೋ ಜೋ ಬಸವಧರೆ ಬಂದ ಜೋ ಜೋ ಬಸವಧರೆಗೆ ಬಂದ